ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್ ಆಮೆನ್ ಆಮೆನ್. ಪೂರ್ಣ ಹೃದಯದಿಂದ ಹರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ಇದ್ದೇನೆ ಸ್ವಾಮಿ. ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ಇದ್ದೇನೆ ಸ್ವಾಮಿ. ಇದ್ದೇನೆ ಸ್ವಾಮಿ ನಾನು ಇದ್ದೇನೆ ಸ್ವಾಮಿ ನಾನು ಇದ್ದೇನೆ ಸ್ವಾಮಿ ನಾನು ನಿನಗಾಗಿಯೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಫ್ರೀಯಾಗಿ ಕೂತ್ಕೊಳ್ರಿ. ನಿಮ್ಮ ಪಕ್ಕದವರಿಗೆ ಒಂದು ಒಳ್ಳೆಯ ಸ್ಮೈಲ್ ಕೊಡ್ರಿ. ಯು ಆರ್ ಬ್ಲೆಸ್ ಅಂತ ಹೇಳಿ. ಕಮಾನ್ ಕಮಾನ್. ಓಕೆ, ಎಷ್ಟು ಮಂದಿ ವಾಕ್ಯ ಕೇಳಲಿಕ್ಕೆ ಸಿದ್ಧವಾಗಿದ್ದೀರಿ? ಓಕೆ, ನಮ್ಮದು ಮೊನ್ನೆ 2 ದಿನ ನಾವು ಪ್ರಾರ್ಥನೆ ಇಟ್ಟಿದ್ದೆವು. 2 days ನೀವು ಅನೇಕರು ಬಂದಿದ್ದೀರಿ. ಮಂಗಳವಾರ ಮತ್ತು ಬುಧವಾರ ನಿಮ್ಮ ಸಮಯವನ್ನು ಸಪ್ರೇಟ್ ಮಾಡಿ ನೀವು ಪ್ರಾರ್ಥನೆಯಲ್ಲಿ ತೊಡಗಿದ್ದೀರಿ. ಓಕೆ, ಯು ಆರ್ ಬ್ಲೆಸ್. ನೆವರ್ ಬಿ ದ ಸೇಮ್. ಅಪ್ರಿಷಿಯೇಟ್ ಯು. ಒಳ್ಳೆಯಿತು 2 ದಿನ. ಓಕೆ, ಕೊರಾಯರು ಹೇಳ್ತಾರೆ 84ನೇ ಅಧ್ಯಾಯ 10ನೇ ವಚನ. ಕೊರಾಯರು ಓದಿ ಆ ವಚನವನ್ನು. 84:10 ಕೀರ್ತನೆ. Psalms 84:10. 44 ಅಲ್ಲ, 84. 84. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರಾರು ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ರೈಟ್? ಇಲ್ಲಿ ನಾವು ನೋಡ್ತೇವೆ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರಾರು ದಿನ. ಸಹಸ್ರಾರು ಅಂದರೆ 1,000, ರೈಟ್? 1000 years. ಹೊರಗೆ ನೀವು ಕ್ಲಬ್ಬಲ್ಲಿ, ಜಿಮ್ಮಲ್ಲಿ, ಮಾರ್ಕೆಟಲ್ಲಿ, ರೈಟ್, ಫಂಕ್ಷನಲ್ಲಿ, ಎಲ್ಲಿ ಕಳೆದ ದಿನಗಿಂತ ನಿಮ್ಮ ವರ್ಕ್ ಪ್ಲೇಸಲ್ಲಿ ಎಲ್ಲಿ ನೀವು ಕಳೀತಾ ಇದ್ದೀರಿ, ರೈಟ್? ಯಾವ ದಿನವನ್ನು ಎಲ್ಲಿ ಕಳೀತಾ ಇದ್ದೀರಿ? ನಿಮ್ಮ ಎಂಜಾಯ್ಮೆಂಟ್ ಅಥವಾ ಟೂರ್, ರೈಟ್? ಲಾಂಗ್ ಟ್ರಾವೆಲಿಂಗ್, ಸ್ಮಾಲ್ ಟ್ರಾವೆಲಿಂಗ್, ರೈಟ್? ಲಾಂಗ್ ಜರ್ನಿ, ಸ್ಮಾಲ್ ಜರ್ನಿ, ಅಥವಾ ಎನಿ ನಿಮ್ಮ ಗ್ಯಾದರಿಂಗ್, ಗೆಟ್ ಟುಗೆದರ್, ಇವೆಲ್ಲ 1000 ದಿನಗಳಿಗಿಂತ ದೇವರ ಆಲಯದಲ್ಲಿ ಕಳೆದ ಒಂದು ದಿನ ಎಲ್ಲ ದಿನಗಳಿಗಿಂತ ಉತ್ತಮವಾಗಿದೆ. ಪ್ರೈಸ್ ಗಾಡ್. ಇದು ಬರೆಯುವುದು ಯಾರು? ಇದು ಬರೆಯುವುದು ಯಾರು? ಅವ್ರಿಗೆ ಗೊತ್ತುಂಟು. ಯಾರು ಬರೆಯುವುದು ಇದನ್ನು? ಹಲೋ, ಕಮಾನ್. ಕೊರಾಯರು. ಕೊರಾಯರು ಅಂದರೆ ಯಾರು? ಅಲ್ಲಿ 84ನೇ ಕೀರ್ತನೆಯಲ್ಲಿ ಯಾರು ಬರೆದಂದು ಎಲ್ಲಿದೆ? ಪೀಠಿಕೆಯಲ್ಲಿ. ಕೊರಾಯರು ಯಾರು ಹೇಳಿದ್ದೇನೆ ಮೊದಲು. ನಾವು ಕೊರ
ಕೊರಾಯರು ಅಂದರೆ ಕೊರಹನ ಮಕ್ಕಳು, ಸನ್ಸ್ ಆಫ್ ಕೊರ. ಕೊರ ಯಾರು? ಲೇವಿ ಕುಲದವನು. ಇವನು ಮೋಶೆಗೆ ರೆಬೆಲಿಯನ್ ಆದ ವ್ಯಕ್ತಿ. ರೈಟ್? ಮೋಶೆಗೆ ರೆಬೆಲಿಯನ್ ಆದ ವ್ಯಕ್ತಿ, ಮೋಶೆಗೆ ತಿರುಗಿ ಬಿದ್ದ ವ್ಯಕ್ತಿ. ಅವನೊಟ್ಟಿಗೆ ಸೇರಿ ಸುಮಾರು 250 ಮಂದಿ ಭೂಕಂಪವಾಗಿ ಭೂಮಿ ಒಡೆದು ಜುಪ್ಪ ಕೆಳಗೆ. ನಮ್ಮ ಅಪ್ಪ ಮಾಡಿದ್ದು, ನಮ್ಮ ಅಜ್ಜ ಮಾಡಿದ್ದು ನಾವು ಮಾಡುವುದಲ್ಲ. ದೇವರ 84ನೇ ಕೀರ್ತನೆ ನೀವು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಅವರು ದೇವರ ಆಲಯದ ಬಗ್ಗೆ ಏನು ಮಾತಾಡ್ತಾರೆ. ದ ಓಲ್ಡ್ ಟೆಸ್ಟಮೆಂಟ್, ದ ಆಲಯ ಅಂತ ಹೇಳಿದರೆ ಜೆರುಸಲೇಮ್. ಪ್ರೈಸ್ ಗಾಡ್. ಯಹೂದ್ಯರು ಎಲ್ಲಿ ಹೋದರೂ ಅವರು ಯೆರೂಸಲೇಮಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದರು. ನ್ಯೂ ಟೆಸ್ಟಮೆಂಟಲ್ಲಿ ನಾವು ಎಲ್ಲಿ ಮುಖ ಮಾಡಿ ಪ್ರಾರ್ಥನೆ ಮಾಡಲಿಕ್ಕಿಲ್ಲ. ರೈಟ್? ನ್ಯೂ ಟೆಸ್ಟಮೆಂಟಲ್ಲಿ ಎಲ್ಲಿ ಕೂಡ ದೇವರು ಇಲ್ಲ. ದೇವರಿಗೆ ಟಬರ್ನಕಲಲ್ಲಿ ಇಲ್ಲ. ಪ್ರೈಸ್ ಗಾಡ್. ಯಾವ ದಿವಸ ಕಲ್ವಾರಿ ಕ್ರೂಜೆಯಲ್ಲಿ ಯೇಸು ಕ್ರಿಸ್ತನು ಪ್ರಾಣ ಬಿಟ್ಟನು, ಇಟ್ ಈಸ್ ಫಿನಿಶ್ ಅಂತ ಹೇಳುತ್ತಿರುವಾಗ ದ ಬೈಬಲ್ ಹೇಳ್ತದೆ ದೇವಾಲಯದ ಪರದೆ ಮೇಲಿನಿಂದ ಕೆಳಗೆ ಭಾಗವಾಯಿತು. ರೈಟ್? ಎರಡನೇದು ಹೋಲಿಯಸ್ ಹೋಲಿ ಅಂದರೆ ಮಹಾಪುರುಷದ ಸ್ಥಳ ಎಲ್ಲರಿಗೆ ಓಪನ್ ಆಯಿತು. ಇಟ್ ಈಸ್ ಓಪನ್, ಇಟ್ ವಾಸ್ ಓಪನ್ ಟು ಎವ್ರಿ ಒನ್. ಪ್ರತಿಯೊಬ್ಬರಿಗೆ ಅದು ಓಪನ್ ಆಯಿತು. ಯಾಜಕರು ತಮ್ಮ ಸೇವೆಯನ್ನು, ಕೆಲಸವನ್ನು ಕಳಕೊಂಡರು. ಪ್ರೈಸ್ ಗಾಡ್. ಅವತ್ತಿನಿಂದ ದೇವರ ಪ್ರಸನ್ನತೆ ಅಲ್ಲಿ ಇಲ್ಲ, ಆ ಟೆಂಪಲ್ ಅಲ್ಲಿ ಇಲ್ಲ. ಪ್ರೈಸ್ ಗಾಡ್. ಇವತ್ತು ದೇವರ ಪ್ರಸನ್ನತೆ ಇರುವಂಥದ್ದು ನನ್ನಲ್ಲಿ ಮತ್ತು ನಿನ್ನಲ್ಲಿ. ದ ಚರ್ಚ್ ಇಸ್ ದ ಟೆಂಪಲ್ ಆಫ್ ಗಾಡ್. ಬೈಬಲ್ ಹೇಳ್ತದೆ ಪ್ರವಾದಿಗಳು ಮತ್ತು ಅಪೊಸ್ತಲರು ಮತ್ತು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನೇ ಮೂಲೆಕಲ್ಲು, ದ ಕಾರ್ನರ್ ಸ್ಟೋನ್. ರೈಟ್? ಯೇಸು ಕ್ರಿಸ್ತನೇನಾಗಿದ್ದಾನೆ? ಮೂಲೆಕಲ್ಲು, ಕಾರ್ನರ್ ಸ್ಟೋನ್ ಆಗಿದ್ದಾನೆ. ಅದರಿಂದ ಇವತ್ತು ನಾವು ಸಭೆಯಾಗಿ ಸೇರುವಂಥದ್ದು ಅದು ವೇಸ್ಟ್ ಅಲ್ಲ. ಪ್ರೈಸ್ ಗಾಡ್. ಅದು ವೇಸ್ಟ್ ಅಲ್ಲ. ನಮ್ಮನ್ನು ಆತ್ಮದಲ್ಲಿ ಚುರುಕು ಮಾಡುತ್ತದೆ, ಆತ್ಮದಲ್ಲಿ ಪ್ರಜ್ವಲಿಸುವಂತೆ ಮಾಡುತ್ತದೆ, ಆತ್ಮದಲ್ಲಿ ಉರಿಯುವಂತೆ ಮಾಡುತ್ತದೆ. ಇಲ್ಲ ಅಂತ ಹೇಳಿದರೆ ಮನುಷ್ಯನಿಗೆ ಬ್ಲೈಂಡ್ನೆಸ್ ಬಂದದ್ದು ಗೊತ್ತೇ ಆಗುವುದಿಲ್ಲ. ಹೇಗೆ ದುರಾತ್ಮಗಳು ಒಬ್ಬ ಮನುಷ್ಯನನ್ನು ಆಕ್ರಮಣ ಮಾಡುತ್ತವೆ ಗೊತ್ತಾಗುವುದಿಲ್ಲ. ರೈಟ್? ಲೋಕದಲ್ಲಿ ಸೈತಾನನು ನಿಮ್ಮನ್ನು ವಂಚಿಸಿ ಏನು ಮಾಡಬಾರದು? ನಷ್ಟಪಡಿಸಬಾರದು. ಇದೇ ಬೈಬಲಲ್ಲಿ 2ನೇ ಅಧ್ಯಾಯ 11ನೇ ವಚನ. ಸೈತಾನನು ನಿಮ್ಮನ್ನು ವಂಚಿಸಿ ಏನು ಮಾಡಬಾರದು? ನಷ್ಟಪಡಿಸಬಾರದು. ಓದಿರಿ 2:11 2 ಕೊರಿಂಥಿಯನ್. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳು ನಾವು ಅರಿಯದವರಲ್ಲವಲ್ಲ. Lest Satan should take advantage of us, for we are not ignorant of his devices. Right? ಆತನ ವಂಚನೆ, ಇದೆ ಡಿಸೀವರ್. ಯಾಕೆ ಪ್ರಾರ್ಥನೆಗೆ ಹೋಗಬೇಕು? ಯಾಕೆ ನಾವು ಸಭೆಯಾಗಿ ಸೇರಬೇಕು? ದೇವರೆಲ್ಲ ಕಡೆಯಲ್ಲಿ ಇದ್ದಾನಲ್ಲ, ಪ್ರಾರ್ಥನೆ ಮಾಡಿ ಏನಾಯಿತು? ರೈಟ್? ಅದೇ ಯೇಸು, ಅದೇ ದೇವರು, ಅದೇ ಪ್ರೀಚರ್, ಅದೇ ಪವಿತ್ರಾತ್ಮ, ಅದೇ ಅರಿಕೆ, ಅದೇ ನಂಬಿಕೆ, ಅದೇ ಅಲ್ವಾ? ಎಂತ ಉಂಟು? ಯಾವಾಗಲೂ ಹೇಳ್ತೀರಾ ಬೆಳಿಗ್ಗೆ ಎದ್ದುಕೊಂಡು ಅದೇ ಗಂಜಿ, ಅದೇ ಚಪಾತಿ ಅಂತ ಹೇಳ್ತೀರಾ. ಎವ್ರಿ ಡೇ ಊಟ ಮಾಡ್ತೀರಿ. ಯಾಕೆ? ನಿಮ್ಮ ಬಾಡಿ ಸರ್ವೈವ್ ಆಗೋದಕ್ಕೋಸ್ಕರ. ರೈಟ್? ನಿಮ್ಮ ಮೈಂಡ್ ಹೇಳ್ಬೋದು ಅದೇ ಚಪಾತಿ, ಅದೇ ಅನ್ನ, ಅದೇ ಊಟ. ಎಂತ? ಯಾಕೆ ನಾವು ಊಟ ಮಾಡಬೇಕು? ದೇವರಿಗೆ ಗೊತ್ತುಂಟು, ದೇವರು ಊಟ ಮಾಡ್ತಾನೆ. ನಿಮಗೋಸ್ಕರ ದೇವರು ಊಟ ಮಾಡಲಿಕ್ಕೆ ಆಗುವುದಿಲ್ಲ, ನೀವೇ ಊಟ ಮಾಡಬೇಕು. ರೈಟ್? ನಿಮಗೋಸ್ಕರ ಆತ್ಮಿಕವಾಗಿ ನೀವು ಪ್ರಜ್ವಲಿಸಬೇಕಂತ ಹೇಳಿದರೆ, ಉರಿಬೇಕಂತ ಹೇಳಿದರೆ, ನಿಮ್ಮ ಕಮಿಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸಭೆಗೆ ಬರುವಂಥದ್ದು, ಡಿಸಿಪ್ಲಿನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ರೈಟ್? ನೀವು ಸಭೆಗೆ ಬರುವಂಥದ್ದು ಯಾರ ಲಾಭಗೋಸ್ಕರ ಅಲ್ಲ, ದೇವರ ಲಾಭಗೋಸ್ಕರ ಅಲ್ಲ, ಪಾಸ್ಟರ್ ಲಾಭಗೋಸ್ಕರ ಅಲ್ಲ, ಯಾರಿಗೂ ಲಾಭ ಇಲ್ಲ. ನೀನು ಪ್ರಾರ್ಥನೆ ಬರುವಂಥದ್ದು ನಿನ್ನ ಲಾಭಗೋಸ್ಕರ. ನೀನು ಜ್ಞಾನಿ ಆದರೆ ಆ ಜ್ಞಾನದಿಂದ ನಿನಗೆ ಲಾಭ.
ಅದಕ್ಕೋಸ್ಕರ ದೇವರು ಒಂದು ಲೀಡರ್ಶಿಪ್ಪನ್ನು ಇಡ್ತಾನೆ. ಅದಕ್ಕೆ ಲೀಡರ್ಶಿಪ್ ಎಂಬುವಂಥದ್ದು ಮನುಷ್ಯರಿಂದ ಬರುವಂಥದ್ದಲ್ಲ. ದಟ್ ಇಸ್ ನಾಟ್ ಮ್ಯಾನ್ಸ್ ಡಿಸಿಷನ್, ಗಾಡ್ಸ್ ಡಿಸಿಷನ್. ಕೊರಹನು ಏನು ಮಾಡಿದ ಅಂತ ಹೇಳಿದ್ರೆ ದೇವರ ಡಿಸಿಷನ್ಗೆ ಅವನು ವಿರೋಧವಾದ. ರೆಬೆಲಿಯನ್ ಅಂದರೆ ಏನು? ದೇವರು ನೇಮಿಸಿದ ಡಿಸಿಷನ್ಗೆ. ಮೋಶೆಯನ್ನು ನೇಮಿಸಿದ ಯಾರು? ಮೋಶೆಯನ್ನು ನೇಮಿಸಿದ ದೇವರು. ಇವನಿಗೆ ರೆಬೆಲಿಯನ್ ಆದ ಮೋಶೆಗೆ ಅಲ್ಲ, ದೇವರ ಡಿಸಿಷನ್ಗೆ ರೆಬೆಲಿಯನ್ ಆದ. ಇವತ್ತು ರೆಬೆಲಿಯನ್ ಸ್ಪಿರಿಟ್ ಏನು ಮಾಡ್ತಾ ಅಂತೇಳಿ ದೇವರ ಡಿಸಿಷನ್ ಅನ್ನು ರೆಬೆಲಿಯನ್ ಮಾಡುತ್ತದೆ. ಅದಕ್ಕೆ ಈ ಕೊರಹಿಯರು ಅವರು ಬರೆಯುತ್ತಾರೆ, ಪಾಸ್ಟರ್ ಕೊರಹಿಯರು ಅವರೆಲ್ಲ ಹೆಂಡತಿ ಮಕ್ಕಳೆಲ್ಲ ಉರಿ ಸತ್ತಾರೆ. ಯಾರೋ ನಿಮಗೆ ಬೋಧಿಸಬಹುದು ನಾಳೆ. ಕೊರಹಿಯರು ಹೇಗೆ ಬರುವುದದು ಪಾಸ್ಟರ್? ಅಲ್ಲಿ 16ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ, ಅವರ ಓದಿ 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 ಅವ್ರು ಕೇಳುವುದಿಲ್ಲ. ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಬೋಧನೆ ಕೇಳ್ತಾರೆ ಪಾಪ. ಹೌದಲ್ಲ, ಹಾಗಾದ್ರೆ ಇವರಲ್ಲ ಅವರು. ಓದಿರಿ 16ನೇ ಅಧ್ಯಾಯ ಮುಂದೆ ಓದಿ, ಅಲ್ಲಿ 17ನೇ ವಚನದಿಂದ. ಅವರಲ್ಲಿ ಒಬ್ಬೊಬ್ಬನು ತನ್ನ ಧೂಪಾರತಿಯನ್ನು, ಅಂದರೆ ಒಟ್ಟಾಗಿ 250 ಧೂಪಾರತಿಗಳನ್ನು ತೆಗೆದುಕೊಂಡು ಧೂಪ ಹಾಕಿ ಯೆಹೋವನ ಸನ್ನಿಧಿಗೆ ಬರಬೇಕು. ಹಾಗೆ ನೀನು ಆರೋನ ನಿಮ್ಮ ನಿಮ್ಮ ಧೂಪಾರತಿಗಳನ್ನು ತೆಗೆದುಕೊಂಡು ಬರಬೇಕು ಎಂದು ಹೇಳಿದನು. ನೆಕ್ಸ್ಟ್, ಅದಕ್ಕನುಸಾರವಾಗಿ ಅವರೆಲ್ಲರೂ ತಮ್ಮ ತಮ್ಮ ಧೂಪಾರತಿಗಳನ್ನು ಕೈಯಲ್ಲಿ ತೆಗೆದುಕೊಂಡು ಅವುಗಳಲ್ಲಿ ಕೆಂಡಗಳನ್ನಿಟ್ಟು ಧೂಪದ್ರವ್ಯಗಳನ್ನು ಹಾಕಿ ಮೋಶೆ ಆರೋನರ ಜೊತೆಯಲ್ಲಿ ದೇವದರ್ಶನ ಗುಡಾರದ ಬಾಗಿಲಲ್ಲಿ ನಿಂತುಕೊಂಡರು. ಅದಲ್ಲದೆ ಕೊರಹನು ತಮಗೆ ಎದುರಾಗಿ ಸರ್ವ ಸಮೂಹದವರನ್ನು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಕೂಡಿಸಿದನು. ಆಗ ಯೆಹೋವನ ತೇಜಸ್ಸು ಸಮೂಹದವರೆಲ್ಲರಿಗೂ ಹೊಳೆಯಿತು. ನೆಕ್ಸ್ಟ್, ಯೆಹೋವನು ಮೋಶೆ ಆರೋನನಿಗೆ, ನೀವು ಈ ಸಮೂಹದವರಿಂದ ಪ್ರತ್ಯೇಕವಾಗಿ ನಿಲ್ಲಿರಿ, ನಾನು ಇವರನ್ನು ಒಂದು ಕ್ಷಣದಲ್ಲಿ ಭಸ್ಮ ಮಾಡುತ್ತೇನೆ ಎಂದು ಆಜ್ಞಾಪಿಸಲಾಗಿ, ಅವರು ಅಡ್ಡ ಬಿದ್ದು, ದೇವರೇ, ಎಲ್ಲ ಮನುಷ್ಯರ ಆತ್ಮಗಳಿಗೆ ದೇವರಾಗಿರುವಾತನೇ, ಇವರಲ್ಲಿ ದೋಷಿಯಾದವನು ಒಬ್ಬನೇ ಆಗಿರಲಾಗಿ ಸಮೂಹದವರೆಲ್ಲರ ಮೇಲೆ ಕೋಪಗೊಳ್ಳುವುದು ಎಂದು ಭಿನ್ನಯಿಸಲಾಗಿ, ಯೆಹೋವನು ಮೋಶೆಗೆ, ಇಸ್ರಾಯೇಲರ ಸಮೂಹದವರ ಕೊರಹ, ದಾತಾನ್, ಅಭಿರಾಮರ ಗುಡಾರದ ಸುತ್ತಲಿರದೆ ದೂರವಿರಬೇಕೆಂದು ಅವರಿಗೆ ಆಜ್ಞಾಪಿಸು ಎಂದು ಹೇಳಿದನು. ಇಲ್ಲಿ ಗಲಭೆ ಎಬ್ಬಿಸಿದ ಒಬ್ಬ, ಬಟ್ ಪ್ರಾಬ್ಲಮ್ ಏನಂದ್ರೆ 250 ಮಂದಿ ಇವನೊಟ್ಟಿಗೆ ಸೇರಿದರು. ಓಕೆ, ಕೊರಹ, ದಾತಾನ್, ಅಭಿರಾಮ ಗುಡಾರದ ಸುತ್ತಲಿರದೆ ದೂರವಿರ ಹೇಳಿದನು. ನೆಕ್ಸ್ಟ್, ಆಗ ಮೋಶೆ ಎದ್ದು ದಾತಾನ್ ಅಭಿರಾಮರ ಬಳಿಗೆ ಹೋದನು. ಇಸ್ರಾಯೇಲ್ ಹಿರಿಯರು ಅವನ ಹಿಂದೆ ಹೋದರು. ಅವನು ಇಸ್ರಾಯೇಲ್ ಸಮೂಹದವರಿಗೆ, ಈ ದುಷ್ಟರ ಡೇರೆಗಳ ಬಳಿಯಲ್ಲಿ ಇರದೆ ದೂರ ಹೋಗಬೇಕು, ಇವರ ಸುತ್ತಲಿನಲ್ಲಿ ಯಾವುದನ್ನು ಮುಟ್ಟಬಾರದು, ಇವರ ದೋಷಗಳಿಗಾಗಿ ಉಂಟಾಗುವ ಶಿಕ್ಷೆ ನಿಮ್ಮನ್ನು ಕೊಚ್ಚಿಕೊಂಡು ಹೋದಿತ್ತು ಎಂದು ಹೇಳಿದನು. ಆದ ಕಾರಣ ಅವರೆಲ್ಲರೂ ಕೊರಹ, ದಾತಾನ್, ಅಭಿರಾಮರ ಗುಡಾರದ ಸುತ್ತಲಿರದೆ ಬೇರೆ ಹೋದರು. ದಾತಾನ್, ಅಭಿರಾಮರು ಅವರ ಹೆಂಡರು ಮಕ್ಕಳು, ಈ ಸ್ಕ್ರಿಪ್ಚರ್ ಇದೆ ಇಲ್ಲಿ, ಅವರ ಹೆಂಡರು ಮಕ್ಕಳು, ಅವರಿಗೆ ಸಂಬಂಧಪಟ್ಟವರೆಲ್ಲರೂ ಹೊರಗೆ ಬಂದು ತಮ್ಮ ತಮ್ಮ ಡೇರೆಗಳ ಬಳಿಯಲ್ಲಿ ನಿಂತುಕೊಂಡರು. ಯಾರದ್ದು? ಕೊರಹ, ದಾತಾನ್, ಅಭಿರಾಮರ ಗುಡಾರದ ಸುತ್ತಲಿದೆ ಬೇರೆ ಹೋದರು. ದಾತಾನ್, ಅಭಿರಾಮರು ಅವರ ಹೆಂಡರು ಮಕ್ಕಳು ಅವರಿಗೆ ಸಂಬಂಧಪಟ್ಟವರೆಲ್ಲರೂ ಹೊರಗೆ ಬಂದು ತಮ್ಮ ತಮ್ಮ ಡೇರೆಗಳಲ್ಲಿ ಬಾಗಿಲು ನಿಂತುಕೊಂಡರು. ನೆಕ್ಸ್ಟ್, ಆಗ ಮೋಶೆ ಜನರಿಗೆ, ಈ ಕಾರ್ಯಗಳನ್ನೆಲ್ಲ ನನ್ನ ಆಲೋಚನೆಯಿಂದ ಆಗಲ್ಲವೆಂದು, ಇದು ನನ್ನ ಆಲೋಚನೆ ಅಲ್ಲ, ನಾನು ಮಾಡಿದಲ್ಲ, ಇದು ಮೊದಲೇ ಹೇಳ್ತಾನೆ, ಕ್ಲೀನ್ ಆಗಲ್ಲವೆಂದು, ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳಿಸಿದನೆಂದು ನೀವು ತಿಳುಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲಿ ಇವರು ಸತ್ತರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗೆ ಉಂಟಾದರೆ ಯೆಹೋವನು ನನ್ನನ್ನು ಕಳಿಸಿಲ್ಲವೆಂದು ತಿಳಿದುಕೊಳ್ಳಬೇಕು. ಓಕೆ, ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ, ಆದರೆ ಭೂಮಿಯು ಬಾಯಿ ತೆರೆದು ಇವರನ್ನು ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಓಕೆ, ಮೋಶೆ ಈ ಮಾತುಗಳು ಹೇಳಿದ ಮುಗಿಸಿದ ಕೂಡಲೇ ಮನುಷ್ಯರು ಕೆಳಗಿದ್ದ ನೆಲವು ಸೀಳಿತ್ತು, ಭೂಮಿಯು ಬಾಯಿ ತೆರೆದು ಅವರನ್ನು, ಅವರ ಮನೆಯವರನ್ನು, ಕೊರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿದ್ದು. ಈ ಸ್ಕ್ರಿಪ್ಚರ್ ಓದ್ತೀರಲ್ವಾ? ಹಾಗಾದ್ರೆ ಹೋಯ್ತಲ್ಲ ಮಕ್ಕಳಿಲ್ಲಿ ಅಂತ. ಹಲೋ, ನಿಮಗೆ ಸ್ಕ್ರಿಪ್ಚರ್ ಗೊತ್ತಿರಬೇಕು. ಹಲ್ಲೆಲೂಯಾ. ಒಂದು ಬೋಧನೆಗೆ ಇನ್ನೊಂದು ಬೋಧನೆ ಹುಟ್ಟುತ್ತದೆ ಯಾವಾಗ? ಅರ್ಧ ನಾಲೆಜ್ ಗೊತ್ತಿದ್ದಾಗ.
ಓದಿರಿ 26ನೇ ಅದೇ ಚಾಪ್ಟರ್ 10 ಮತ್ತು 11ನೇ ವಚನ. 26, 10, 11. 26, 10 and 11. ಭೂಮಿಯು ಬಾಯಿ ತೆರೆದು ಅವರನ್ನು ಕೊರಹನನ್ನು ನುಂಗಿಬಿಟ್ಟಿತ್ತಷ್ಟೇ, ಮತ್ತು ಬೆಂಕಿಯು ಆ ಗುಂಪಿನವರಲ್ಲಿ ಬೇರೆ 250 ಮಂದಿಯನ್ನು ದಹಿಸಿ ಇಸ್ರಾಯೇಲರಿಗೆ ಎಚ್ಚರ ಉಂಟಾಗುವಂತೆ ಮಾಡಿತ್ತಲ್ಲ. 11ನೇ ವಚನ. ಆ ಗುಂಪಿನವರೆಲ್ಲರೂ ಸತ್ತರು, ಕೊರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ಹಲೋ, ಅರ್ಧ ಸ್ಕ್ರಿಪ್ಚರ್ ಗೊತ್ತಿದ್ರೆ ಏನು ಮಾಡ್ತಾನೆ? ಇನ್ನೊಬ್ಬರನ್ನು ಗಲಿಬಿಲಿ ಪಡಿಸ್ತಾನೆ. ಪಾಸ್ಟರ್ ಹತ್ರ ಬಂದು ಹೇಳುವುದಿಲ್ಲ ಅವನು. ಆ ಪಾಸ್ಟರ್ ಹೆಂಚೆ ಪ್ರೀಚ್ ಮಾಡ್ಬನ್ನಿ ಹೆಂಚ. ನಾನು ಪ್ರೀಚ್ ಮಾಡಿದ ನಂತರ ನನ್ನ ಹತ್ರ ಬಂದು ಕೇಳಿ, ಯಾರ ಹತ್ರ ಕೇಳಲಿಕ್ಕೆ ಹೋಗ್ಬೇಡಿ. ರೈಟ್? ನಾನು ಪ್ರೀಚ್ ಮಾಡಿದ ನಂತರ ಯಾರ ಹತ್ರ ಕೇಳಬೇಕು? ನನ್ನ ಹತ್ರ ವೈಯಕ್ತಿಕವಾಗಿ ಕೇಳಬೇಕು. ಅಲ್ಲಿ ನೋಡುವಾಗ ಏನಾಗ್ತದೆ, ಅವನ ಮನೆ ಹೆಂಡರು ಮಕ್ಕಳು ಎಲ್ಲರೂ ಹೋದರು. ರೈಟ್? ಮತ್ತು 84ನೇ ಕೀರ್ತನೆ ಅವರು ಹೇಗೆ ಆಗುವುದು? 84ನೇ ಕೀರ್ತನೆ ಸನ್ಸ್ ಆಫ್ ಕೊರಹ. ಪ್ರೈಸ್ ಗಾಡ್. ಅವರು ಅಪ್ಪ ಮಾಡಿದಾಗ ಅವರು ಮಾಡಲಿಲ್ಲ, ಅಪ್ಪ ರೆಬೆಲಿಯನ್ ಆದಾಗ ಅವರು ರೆಬೆಲಿಯನ್ ಆಗಲಿಲ್ಲ. ಅವರ ದೇವರ ಡಿಸಿಷನ್ನು ಹಾನರ್ ಮಾಡಿದರು, ಘನಪಡಿಸಿದರು, ಗೌರವಿಸಿದರು. ಅದಕ್ಕೋಸ್ಕರ ಅವನ ಕುಟುಂಬದಲ್ಲಿ ತುಂಬ ಮ್ಯೂಸಿಷಿಯನ್ಗಳು. ಹಲೋ, ಒಬ್ಳಣ್ಣ ಎಲ್ಲಿದ್ದಾರೆ? ಕೊರಹನ ಕುಟುಂಬದಲ್ಲೆಲ್ಲ ಮ್ಯೂಸಿಷಿಯನ್, ಆರಾಧನೆ ಮಾಡುವವರು, ವರ್ಷಿಪ್ ಟೀಮ್. ಸಿ ನಂಬರ್ಸ್ 26:11. ಆ ಗುಂಪಿನವರೆಲ್ಲರೂ ಸತ್ತರು, ಕೊರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ರೈಟ್? ನಿಮ್ಮ ಹತ್ರ ಪ್ರಶ್ನೆ ಇರಬೇಕು. ಕೇವಲ ಒಂದು ಕಡೆ ಕೇಳಿ ಪಾಸ್ಟ್ ಹೇಳಿದ್ದನ್ನು ಎಲ್ಲವನ್ನು ಕೇಳುವುದಲ್ಲ. ಪ್ರಶ್ನೆ ಇರಬೇಕು. ಪ್ರಶ್ನೆ ಇದೆ ಅಂತ ಹೇಳಿದ್ರೆ ನೀವು ಕಲಿಯುವವರು. ನಿಮ್ಮ ಹತ್ರ ಪ್ರಶ್ನೆ ಇರುವಂಥದ್ದು ತಪ್ಪಲ್ಲ. ಯಾರ ಹತ್ರ ಪ್ರಶ್ನೆ ಇದೆ ಆ ವ್ಯಕ್ತಿ ಕಲಿಯುವ ಮನಸ್ಸಿನವನಂತ ಅರ್ಥ. ನಿಮ್ಮ ಹತ್ರ ಪ್ರಶ್ನೆ ಇದ್ದರೆ ಮಾತ್ರ ನಿಮಗೆ ಉತ್ತರ ಸಿಗ್ತದೆ. ಓದಿರಿ 2ನೇ ಅಧ್ಯಾಯ 41ನೇ ವಚನ. ಲೂಕ. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಾಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ನೆಕ್ಸ್ಟ್, ಯಾರು? ಯೇಸುವಿನ ತಾಯಿ ತಂದೆ. ಹಬ್ಬ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳ್ಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ 1 ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರವರಲ್ಲಿಯೂ ಆತನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಹಲೋ, ಬೋಧಕರ ಮಧ್ಯದಲ್ಲಿ ಕೂತ್ಕೊಂಡು ಅವರ ಉಪದೇಶವನ್ನು ಕೇಳಿ ಏನ್ ಮಾಡ್ತಿದ್ದ? ಪ್ರಶ್ನೆ ಮಾಡುತ್ತಿದ್ದ. ಹಾಗಾದ್ರೆ ಯೇಸುವೇ ಪ್ರಶ್ನೆ ಮಾಡ್ತಿದ್ರೆ ಯೇಸು ಕೂಡ ಕಲಿತಿದ್ದ. ಜೀಸಸ್ ವಾಸ್ 100% ಮ್ಯಾನ್. ಆತನು ದೈವತ್ವವನ್ನು ಬಿಟ್ಟು 100% ಆತನು ಮನುಷ್ಯನಾಗಿ ಬಂದ. ಆತನು ಹುಟ್ಟಿದಾಗ ಅವನ ಕೈಯಲ್ಲಿ ಅವನಿಗೇನು ಮಾಡಲಿಕ್ಕೆ ಆಗಲಿಲ್ಲ. ಅವನಿಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಹೆರೋದನು ಅವನನ್ನು ಕೊಲ್ಲಿಕ್ಕೆ ನೋಡಿದಾಗ ದೇವರು ಮ್ಯಾಜಿಕ್ ಮಾಡಿ ಬದುಕಿಸಲಿಲ್ಲ. ಇಮಿಡಿಯೇಟ್ಲಿ ಅವನ ತಂದೆಗೆ ಯೋಸೇಫನಿಗೆ ಗೈಡ್ ಮಾಡಿದ. ಹೆರೋದನು ಕೊಲ್ಲಿಕ್ಕೆ ನೋಡ್ತಾ ಇದ್ದಾನೆ. ಇಮ್ಮಿಡಿಯೇಟ್ಲಿ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು, ಸೀದಾ ಐಗುಪ್ತಕ್ಕೆ ಹೋಗು.
ನಾನು ಹೇಳುವವರೆಗೆ ಅಲ್ಲಿ ನಿಲ್ಲು. ಕೆಲವೊಮ್ಮೆ ಪಿಕ್ಚರಲ್ಲಿ ಮಾಡ್ತಾರೆ, ಬಾಲಕನಾದ ಯೇಸು ಸುರ್ರು ಕಣ್ಣುಗಳಲ್ಲಿ ಕೀಟ ಬರಬಹುದು. ಹೆರೋದನನ್ನು ಅದು ಪಿಕ್ಚರಲ್ಲಿ. ಪಿಕ್ಚರ್ ನೋಡಿ ಬೈಬಲ್ ಓದಬೇಡ್ರಿ. ಪಿಕ್ಚರ್ನವರು ಹಣಗೋಸ್ಕರ ಲೌಕಿಕ ಮೈಂಡಲ್ಲಿ ಅವರು ಪಿಕ್ಚರ್ ತೆಗಿತಾರೆ. ಅವ್ರಿಗೆ ಒಮ್ಮೊಮ್ಮೆ ಲಿಂಕೇ ಗೊತ್ತಿಲ್ಲ. ಅವರು ನೋವನ ಕಾಲದಲ್ಲಿ ಇವನನ್ನು ಸೇರಿಸ್ತಾರೆ, ಯಾರು ಯೋನನ್ನು ಸೇರಿಸಿಬಿಡ್ತಾರೆ. ಅವರಿಗೊಂದು ಪಿಕ್ಚರ್ ಆದರೆ ಸೈ. ಇವನನ್ನು ತೋರಿಸುವ ಸಾಮ್ಸನನ್ನು ತೋರಿಸುವಾಗ ಫುಲ್ ಮಸಲ್ ಮ್ಯಾನ್. ಯಾವ ಜಿಮ್ಮಿಗೆ ಹೋದವನು? ಯಾವ ಜಿಮ್ಮಿಗೆ ಹೋದದ್ದು? ಅವನು ಸ್ಕಿನ್ನಿ ವ್ಯಕ್ತಿ. ಹಲೋ, ಅಲ್ಲಿ ಫಿಲಿಸ್ಟಿಯರು ಕೇಳ್ತಾರೆ, ಅವನ ಶಕ್ತಿಯ ರಹಸ್ಯ, ಅವನು ಯಾವ ಜಿಮ್ಮಿಗೆ ಹೋಗ್ತಾ ಇದ್ದಾನೆ? ಕ್ಯಾಲಿಫೋರ್ನಿಯಾ ಜಿಮ್ಮಿಗೆ ಹೋಗ್ತಾ ಇದ್ದಾನೋ, ಎಲ್ಲಿ ಹೋಗ್ತಾ ಇದ್ದಾನೆ ಅವನು? ನಮ್ಗೆ ಆ ಜಿಮ್ಮನ್ನು ತಿಳಿಸಿ ಅಂತ ಹೇಳಿಲ್ಲ ಅವರು. ಇವನ ಶಕ್ತಿಯ ರಹಸ್ಯ ಏನು? ಅವರಿಗೆ ಆಶ್ಚರ್ಯ ಆಯಿತು. ಇಷ್ಟು ಸ್ಕಿನ್ನಿ ವ್ಯಕ್ತಿ ಒಂದು ದವಡೆಯಿಂದ, ಯಾವುದು ಕತ್ತಿಯ ದವಡೆಯಿಂದ 1,000 ಫಿಲಿಸ್ಟಿಯರನ್ನು ಕೊಲ್ತಾನೆ. ಅವರು ಬರುವಾಗ ಸುಮ್ಮನೆ ಕತ್ತಿ, ಈಟಿ, ಬರ್ಜಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇವನು ಕೇವಲ ಒಂದು ದವಡೆಯಲ್ಲಿ ಹೋಗ್ತಾ ಇದ್ದಾನೆ. ಕೆಲವೊಮ್ಮೆ ಮಕ್ಕಳಿಗೆ ಹೇಳ್ತಾರೆ, ಸರಿ ಊಟ ಮಾಡುವಾಗ ನೀನು ಸಾಮ್ಸೋನ್ನಾಗಿ ಆಗಬೇಕು. ಊಟ ಮಾಡಿದ್ದರಿಂದ ನಿಮ್ಮ ಮಕ್ಕಳು ಸಾಮ್ಸೋನ್ನಾಗಿ ಆಗುವುದಿಲ್ಲ. ಮಕ್ಕಳು ವಾಕ್ಯವನ್ನು ಓದಿದಾಗ ಸಾಮ್ಸೋನ್ನಾಗಿ ಆಗ್ತಾರೆ. ಹಲೋ, ಸ್ಕ್ರಿಪ್ಚರ್ಗಳನ್ನು ರಾಂಗ್ ಆಗಿ ಇಂಟರ್ಪ್ರಿಟ್ ಮಾಡ್ತಾರೆ. ಇನ್ನು ಯಾವುದ್ಯಾವುದು ನಾವು ಕೂಡ ಕಲಿತು ಬಂದದ್ದು ಎಲ್ಲ ಹೇಳುವುದಿಲ್ಲ. ಇಲ್ಲಿ ಯಾಕೆ? ವಾಕ್ಯ ಓದುವುದಿಲ್ಲ, ವಾಕ್ಯದಲ್ಲಿ ತಿಳಿಯಿಲ್ಲ. ಯೇಸು ಸ್ವಾಮಿ 12 ವರ್ಷದ ಬಾಲಕನು ಏನು ಮಾಡ್ತಾ ಇದ್ದ? ಉಪದೇಶವನ್ನು ಕೇಳ್ತಾ ಇದ್ದ. ಕೇಳಿದ ನಂತರ ಅವರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದ. ಪ್ರಶ್ನೆ ಮಾಡುವ ವ್ಯಕ್ತಿ ಕಲಿಯುವ ವ್ಯಕ್ತಿ. ನಿನ್ನ ಹತ್ರ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ, ಪಾಸ್ಟರ್ ನನಗೆ ಪ್ರಶ್ನೆ, ನಿನಗೆ ಅದರ ಅರ್ಥ ಎಲ್ಲ ಗೊತ್ತಾಯ್ತು, ನಿನಗೆ ಆಕ್ಚುಲಿ ಗೊತ್ತಾಗಲಿಲ್ಲ. ಯು ಆರ್ ನಾಟ್ ಇಂಟ್ರೆಸ್ಟೆಡ್. ಯಾವುದೇ ಸಬ್ಜೆಕ್ಟ್ನ ವಿಷಯದಲ್ಲಿ ನಿಮಗೆ ಆಸಕ್ತಿ ಆಯ್ತು ಅಂತಂದರೆ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬೋಧಕನಿಗೆ ಸುಮ್ಮನೆ ಕೂತ್ಕೊಳ್ಳಿ, ಕೆಲವರು ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಅದು ಹೇಗೆ ಪಾಸ್ಟರ್, ಇದು ಹೇಗೆ ಅಂತ ಕೇಳ್ತಾರೆ. ಗುಡ್. ಯಾರೋ ನಮಗೆ ಪ್ರಶ್ನೆ ಕೇಳಿದಾಗ ನಾವು ಬೇಜಾರುಗೊಳ್ಳಬಾರದು. ಪ್ರಶ್ನೆ ಕೇಳಿದಾಗ ದಟ್ ಮೀನ್ಸ್ ಆಗಲೇ ಕೊಡ್ಲಿಕ್ಕೆ ಆಗುದಿದ್ರೆ ವೆಯ್ಟ್, ಐ ವಿಲ್ ಆನ್ಸರ್ ಯು. ನಿಮ್ಮ ಮಕ್ಕಳು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಂತ ಯಾವಾಗಲೂ ಪ್ರಶ್ನೆಗಳು ಸುಮ್ಮನೆ ಹೇಳಬೇಡಿ. ಪ್ರಶ್ನೆ ಕೇಳ್ತಾ ಇದ್ದಾರಂದ್ರೆ ಮಕ್ಕಳು, ಅವರು ಕಲಿಯುವವರು. ಯೇಸು ಕೂಡ ಪ್ರಶ್ನೆ ಕೇಳಿದ. ಹಲೋ, ನಿದ್ರೆ ಬರುವವರು ಎಲ್ಲರೂ ಹಲಲು ಹೇಳಿ. ರೈಟ್, ಓಕೆ. ಮೊನ್ನೆ ನಮ್ಮದು ಪ್ರಾರ್ಥನೆ ಆಯಿತು. ನೈಟ್ ಒಂದನ್ನು ಕೂಡ ಮರಿಬೇಡ. ಟೆಸ್ಟಿಮನಿ ಕೊಡುವುದಂದ್ರೆ ದೇವರು ನಿಮಗೆ ಉಪಕಾರಗಳನ್ನು ಮಾಡಿದ್ದಾನೆ. ದೇವರು ನಿಮಗೆ ಉಪಕಾರ ಮಾಡಿದ್ದಾನೆ. ಫಸ್ಟ್ ಆಫ್ ಆಲ್, ನೀವು ಟೆಸ್ಟಿಮನಿ ಕೊಡುವಾಗ ಅಥವಾ ಇತರರಿಗೆ ನೀವು ವೈಯಕ್ತಿಕವಾಗಿ ಹೇಳುತ್ತಿರುವಾಗ ನಿಮ್ಮ ಮನಸ್ಸಿಗೆ ನೀವು ನೆನಪಿಗೆ ತರುತ್ತೀರಿ, ದೇವರು ನನಗೆ ಉಪಕಾರ ಮಾಡಿದ್ದಾನೆ. ನಿಮ್ಮ ಮೈಂಡನ್ನು ನೀವು ರಿನ್ಯೂ ಮಾಡುತ್ತೀರಿ. ಇಲ್ಲಾಂದ್ರೆ ಸೈತಾನ ಹೇಳ್ತಾನೆ, ಏನಾಯ್ತು ಅಲ್ಲಿ ಹೋಗಿ, ಏನಾಯ್ತು 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 ಅದೇ ಹೇಳುದು ಅವನು. ರೈಟ್, ಅದೇ. ಇದನ್ನು ಮಾತಾಡದಿದ್ದರೆ ಏನಾಯ್ತು ಎಂಬ ಮಾತನ್ನು ಕೇಳ್ತೀರಿ. ಏನಾಗಲಿಲ್ಲ, ಒಳ್ಳೇದಾಗಿದೆ, ದೇವರು ನನ್ನ ಜೀವಿತದಲ್ಲಿ ಉಪಕಾರ ಮಾಡಿದ್ದಾನೆ ಹೇಳಿ. ಅವನಿಗೆ ಸೊಂಟೆಯಲ್ಲಿ ಬಡಿದಾಗಿ ಬಡಿತೀರಿ, ಏನಾಯ್ತು ಅಂತ ಹೇಳ್ತೀಯ. ಇಷ್ಟೆಲ್ಲ ಆಗಿ ಯೇಸು ಕ್ರಿಸ್ತ ನನಗೋಸ್ಕರ ಕುರುಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ನನಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಏನಾಯ್ತಾ? ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ. ಒಂದು ಕೇಳ್ರಿ, 3ನೇ ಅಧ್ಯಾಯ 16ನೇ ವಚನದಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಮೇಲೆ ಬರುವಾಗ ಒಂದು ಆಕಾಶವಾಣಿ ಆಯಿತು. ಏನಾಯಿತು? ಕಮಾನ್ ಇದ್ದೀರಾ ಇಲ್ಲಿ? ಹಲೋ, ನನ್ನದು ಮಾತಾಡಿ. ಒಂದು ಆಕಾಶವಾಣಿ ಆಯಿತು. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ಒಂದು ಆಕಾಶವಾಣಿ ಆಯಿತು ಹೇಳ್ರಿ. ಆಕಾಶವಾಣಿ ಆಯಿತು. ಏನಾಯಿತು? ಈತನು ನನ್ನ ಮಗನು, ಈತ ನನ್ನ ಪ್ರಿಯನಾದ ಮಗನು.
ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಇದು ತಂದೆಯಾದ ದೇವರ ಸ್ವರ ಯೇಸುವಿಗೆ. ಹಲೋ, ನೆಕ್ಸ್ಟ್ 4ನೇ ಓದಿರಿ, ಮುಂದೆ ಹೋಗಿ. ಆಯ್ತು. ಇಲ್ಲಿ ಮತ್ತಾಯನು ಬರೆಯುವಾಗ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಅಂತ ವಿಂಗಡಿಸಲಿಲ್ಲ. ಇಲ್ಲಿ ಮತ್ತಾಯ ಬರೆದು ಹೋಗ್ತಾ ಇದ್ದಾನೆ. ಆಗ ಯೇಸು ಸೈತಾನ್ನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಓಕೆ, ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಓಕೆ, ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ. ಫಸ್ಟ್ ಏನು ಆಕಾಶವಾಣಿ ಆಯ್ತು ಅವನಿಗೆ? ಈತನು ನನ್ನ ಮಗನು, ಈತನು ಪ್ರಿಯನಾಗಿರುವ ನನ್ನ, ಕೇವಲ ಮಗನ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಇಮ್ಮಿಡಿಯೇಟ್ಲಿ ಒಂದು ಆಕಾಶವಾಣಿ ಆಯಿತು. ರೈಟ್? ಇಮಿಡಿಯೇಟ್ಲಿ ನೆಕ್ಸ್ಟ್ ಯೇಸು ಸ್ವಾಮಿ 40 days ಫಾಸ್ಟಿಂಗ್ ಹೋಗ್ತಾನೆ. ಫಾಸ್ಟಿಂಗ್ ಆದ ನಂತರ ಸೈತಾನ ಫಸ್ಟ್ ಕೇಳಿದ್ಯಾರು? ಸೈತಾನ ಫಸ್ಟ್ ಕೇಳಿದ್ದೇನು? ನೀನು ದೇವರ ಮಗನಾಗಿದ್ದರೆ. ಅದರ ಅರ್ಥ ನೀನು ದೇವರ ಮಗ ಅಲ್ಲ, ಅದು ಸುಳ್ಳು ಸ್ವರ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂದು ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ. ಸೈತಾನ ಬಂದು ಹೇಳ್ತೇನೆ, ನಿನಗೆ ಗುಣವಾಗಿದ್ದರೆ ಯಾಕೆ ಇದು ನೋವು? ನೀನು ದೇವರ ಮಗನಾಗಿದ್ದರೆ. ಸೈತಾನ ಕೆಲಸ ಏನಂತ ಹೇಳಿದ್ರೆ, ವಾಕ್ಯಕ್ಕೆ ವಿರುದ್ಧವಾದ ಪ್ರಶ್ನೆಗಳನ್ನು ಹಾಕುವಂಥ, ದೇವರ ಸ್ವರಕ್ಕೆ ವಿರುದ್ಧವಾದ ಪ್ರಶ್ನೆಗಳನ್ನು ಹಾಕುವಂಥದ್ದು. ನಿಮ್ಮ ಆರೋಗ್ಯಕ್ಕೆ ಆಧಾರ, ನಿಮ್ಮ ಹೀಲಿಂಗ್ಗೆ ಆಧಾರ ಪ್ರಿಯರೇ ದೇವರ ವಾಕ್ಯ. ದೇವರ ವಾಕ್ಯವನ್ನು ನೀವು ಟೆಸ್ಟಿಫೈ ಮಾಡುವಂಥದ್ದು. ಎಸ್, ಐ ಆಮ್ ಹೀಲ್ಡ್, ದಿಸ್ ಇಸ್ ಮೈ ಹೆಲ್ತ್. ನಿಮ್ಮ ಹೆಲ್ತನ್ನು ನೀವು ಮೇಂಟೈನ್ ಮಾಡಬೇಕು. ನಿಮ್ಮ ಹೀಲಿಂಗನ್ನು ನೀವೇನು ಮಾಡಬೇಕು? ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಬೇಕಂತ ಹೇಳಿದರೆ ನೀವೇನು ಮಾಡಬೇಕು? ಟೆಸ್ಟಿಮನಿ ಕೊಡಬೇಕು. ಯು ಮಸ್ಟ್ ಟೆಸ್ಟಿಫೈ. ಅದನ್ನು ತೆಗೆದುಕೊಂಡು ನಿಮ್ಮಷ್ಟಕ್ಕೆ ಕೂತ್ಕೊಳ್ಳುವುದಲ್ಲ, ನೀವು ಇತರರಿಗೆ ಹೇಳಿ. ಗದರಿನ ಸೀಮೆಯಲ್ಲಿ ಒಬ್ಬ ದೆವ್ವ ಹಿಡಿದ ವ್ಯಕ್ತಿ ಇದ್ದ. ರೈಟ್? ದೆವ್ವ ಹಿಡಿದ ವ್ಯಕ್ತಿ ಇದ್ದ. ದೆವ್ವಗಳು ಬಿಟ್ಟು ಹೋದವು. ಸೈತಾನ ಪರ್ಮಿಷನ್ ಕೇಳಿದ. ಅವನ ಅಲ್ಲಿ ಹಂದಿಗಳಿವೆ, ಅಟ್ಲೀಸ್ಟ್ ನಮಗೆ ಬೇರೆ ಸಿಟಿಗೆ ಕಳಿಸಬೇಡ, ಇಲ್ಲಿ ಹಂದಿಗಳಿವೆ, ಅಲ್ಲಿ ಕಳಿಸುವಂತ ಪ್ರಾಣಿಗಳು. ಸೈತಾನ ಯಾವ ಪ್ರಾಣಿಯ ಮೇಲೆ ಒಳಗೆ ಹೋಗ್ತಾನೆ. ಅದು ಹಂದಿ ಮಾತ್ರ ಅಲ್ಲ, ಕೆಲವರು ಎಲ್ಲೊಂದು ನಾಯಿ ತರ್ತಾರೆ, ಅದರೊಳಗೆ ಸೇರ್ತದೆ ಒಮ್ಮೊಮ್ಮೆ. ಯಾವ ಪ್ರಾಣಿ? ದನ, ಎಮ್ಮೆ ಹೋಗ್ಬೋದು, ಬಟ್ ನಿಮ್ಮ ದನ ಕುರಿಗಳು ಪ್ರೊಟೆಕ್ಟೆಡ್. ರೈಟ್? ನಿಮ್ಮ ಕುರಿಗಳು, ನಿಮ್ಮ ದನಗಳು, ನಿಮ್ಮ ಕೋಳಿಗಳು, ನಿಮ್ಮ ಹಂದಿಗಳು ಅವು ಪ್ರೊಟೆಕ್ಟೆಡ್. ಯಾಕಂದರೆ ನಿಮ್ಮ ಅಥಾರಿಟಿ, ನೀವು ಪರ್ಮಿಷನ್ ಕೊಡಬೇಡಿ. ರೈಟ್? ಹೆಂಗಲ್ಲ ಕೋರ್ಲು ಪುರ ಸೈಪನ ಅಂದು ಅವನಿಗೆ ಪರ್ಮಿಷನ್ ಕೊಡ್ತೀವಿ, ಹೋಗು ನಮ್ಮ ಕೋಳಿಯನ್ನು ಹಿಡಿ ಅಂತ. ನಿಮ್ಮ ಪರ್ಮಿಷನ್ ಇಲ್ಲದೆ ಸೈತಾನ ನಿಮ್ಮ ಕುಟುಂಬವನ್ನು, ನಿಮ್ಮ ಕೋಳಿಗಳನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ರೈಟ್? ವಿದೌಟ್ ಯುವರ್ ಪರ್ಮಿಷನ್. ಯೇಸು ಸ್ವಾಮಿ ಹತ್ರ ಅವರು ಪರ್ಮಿಷನ್ ಕೇಳಿದ್ರು, ನಮಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಡು ಅಂತ. ಪರ್ಮಿಷನ್ ಕೊಟ್ಟ ಕೂಡಲೇ ಅವರು ಒಳಗೆ ಹೋಗಿದ್ದವು. 2,000 ಹಂದಿಗಳು ಸೂಸೈಡ್ ಮಾಡಿ ಸತ್ತು ಹೋದವು. ಇರ್ಲಿ, ನಾವಿಲ್ಲಿ ನೋಡ್ತೇವೆ 5ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿ ಸ್ವಸ್ಥ ಬುದ್ಧಿಯುಳ್ಳವನಾದ ಅಂತ ಬೈಬಲ್ ಇದೆ. ಬಟ್ಟೆಯನ್ನು ಹಾಕಿ ಸ್ವಸ್ಥ ಬುದ್ಧಿಯುಳ್ಳವನಾದ. ಓದಿ. ಆದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿ. ಹೇಳ್ರಿ ಎಲ್ಲರೂ, ಸ್ವಸ್ಥ ಬುದ್ಧಿ. ಕೆಲವರಿಗೆ ಸ್ವಸ್ಥ ಬುದ್ಧಿ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಬಿಕಾಸ್ ಆಫ್ ದ ಡಿಮನ್ಸ್. ಸ್ವಸ್ಥ ಬುದ್ಧಿ ಇರುವುದಿಲ್ಲ. ನೋ ಸೌಂಡ್ ಮೈಂಡ್. ಇಮಿಡಿಯೇಟ್ಲಿ ಡೌಟ್, ಇಮಿಡಿಯೇಟ್ಲಿ ರಿಜೆಕ್ಷನ್. ಸ್ವಸ್ಥ ಬುದ್ಧಿ ಇಲ್ಲ. ಫಿಯರ್. ಅಂದರೆ ದುರಾತ್ಮಗಳನ್ನು ಎದುರಿಸಬೇಕಾದ್ರೆ ಯು ನೀಡ್ ವರ್ಡ್. ಅವನು 2 ಸಂಗತಿ ಮಾಡ್ತಾ ಇದ್ದ. ಒಂದು, ಬಟ್ಟೆ ಹಾಕ್ತಿರ್ಲಿಲ್ಲ. 2ನೇದ್ದು, ಆ ವ್ಯಕ್ತಿ ಏನ್ ಮಾಡಿದ್ದ? ಕಲ್ಲಿನಿಂದ ತನಗೆ ಹೊಡೆಯುತ್ತಾ ಇದ್ದ.
ಡ್ಯಾಮೇಜ್ ಮಾಡ್ತಾ ಇದ್ದ. ದ ಡೀಮನ್ಸ್. ಇವತ್ತು ಕೂಡ ಜನರು ಏನು ಮಾಡ್ತಾರೆ, ಕೆಲವೊಮ್ಮೆ ಸಿಟ್ಟಿನಿಂದ ಬ್ಲೇಡ್ನಿಂದ ಕರೆಯುವುದು, ರೈಟ್? ನನಗೆ ಸೆಕೆ ಆಗ್ತಂದ ಬಟ್ಟೆ ಹಾಕದಿರುವುದು. ಮಾನ ಮುಚ್ಚಬೇಕಲ್ಲ, ಸೆಕೆ ಆಗ್ತದೆ, ಹೌದು. ರೈಟ್? ಬಟ್ಟೆ ಇರುವಂಥದ್ದು ಯಾಕಂತ ಹೇಳಿದ್ರೆ ನಮ್ಮನ್ನು, ನಮ್ಮ ಬಾಡಿಯನ್ನು ಕವರ್ ಮಾಡಲಿಕ್ಕೆ. ಅರ್ಥ ಆಯ್ತಾ? ಬಾಡಿಯನ್ನು ರಿವೀಲ್ ಮಾಡಲಿಕ್ಕೆ ಅಲ್ಲ, ಬಾಡಿಯನ್ನು ಕವರ್ ಮಾಡಲಿಕ್ಕೆ. ಹೇಳ್ರಿ, ಕವರ್ ಮಾಡಲಿಕ್ಕೆ. ಮರ್ಯಾದೆಗೆ ತಕ್ಕ ಉಡುಪನ್ನು ಧರಿಸಿಕೊಳ್ಳಿರಿ ಅಂತ ಬೈಬಲ್ ಹೇಳ್ತದೆ. ಮರ್ಯಾದೆಗೆ ತಕ್ಕ ಉಡುಪನ್ನು ಧರಿಸಿಕೊಳ್ಳಿರಿ. ದ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಬಟ್ಟೆ ಹಾಕುವಂಥದ್ದು ಕೂಡ ಅದು ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಇರ್ಲಿ. ಆದರೆ ದೆವ್ವಗಳು ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ಅವನು ಸ್ವಸ್ಥ ಹೊಂದಿದ್ದಕ್ಕೆ ಇವರಿಗೊಂದು ಹೆದರಿಕೆ. ಈಗ ದೆವ್ವ ಇರುವಾಗ ಅಷ್ಟು ಹೆದರಲಿಲ್ಲ, ರೈಟ್? ಅವನು ಸ್ವಸ್ಥ ಆದಕ್ಕೆ ಹೆದರಿಕೆ. ನನ್ನೊಬ್ಬ ಮೊದಲು ಹೇಳಿದಲ್ಲ, ನನ್ನೊಬ್ಬ ಭಾವ ಇದ್ದರು, ಸರಿ ಕುಡಿತಾ ಇದ್ದರು. ಮದುವೆ ಆದ ದಿವಸ ಕುಡಿದು 2 ಗಂಟೆ ರಾತ್ರಿ ಬಂದಾರೆ ಫ್ರೆಂಡ್ಸ್ಗಳೊಟ್ಟಿಗೆ ಸೇರಿ, ರೈಟ್? ಅವರಿಗೆ ನಾನು ಸುವಾರ್ತೆ ಕೊಟ್ಟರು. ಅವ್ರು ಬದಲಾದರು, ಚೇಂಜ್ ಆದರು. ಚೇಂಜ್ ಆದ ನಂತರ ಅವರೊಂದು ಫ್ರೆಂಡ್ ಸಿಕ್ಕಿತ್ತು, ಫ್ರೆಂಡ್. ಈಗ ಅವರು ಆಕ್ಸಿಡೆಂಟ್ ಆಗಿ ತೀರಿ ಹೋದರು. ಫ್ರೆಂಡಿಗೆ ಮೊದಲು ಅವರೇ ಚಟಿ ಜೋಸ್ತಿ ಅವರದ್ದು, ಅವರಿಗೆ ಸುವಾರ್ತೆ ಕೊಡಬೇಕಂತ ಹೋದರು. ಅವರು ಬರುವಾಗಲೇ ಬ್ಲ್ಯಾಕ್ ಲೇಬಲ್ ಮತ್ತು ಮಟನ್ ಎಲ್ಲ ರೆಡಿ ಇಟ್ಟುಕೊಂಡು, ಡೇವಿಡ್ ಕಮಾನ್ ವೆಲ್ಕಮ್ ಅಂತ ಹೇಳಿದರು. ಡೇವಿಡ್ ಹೇಳಿದ, ನನ್ನ ಭಾವ, ನಾನೀಗ ವಿಲ್ಸನ್ ಸಾರಿ, ನಾನೀಗ ಕುಡಿಯುವುದಿಲ್ಲ, ನಾನು ಬಿಟ್ಟಿದ್ದೇನೆ. ಮಾರಯ್ಯ, ನಿನ್ನನ್ನು ಹಾಳು ಮಾಡಿದವನು ಯಾರೋ ಅವನು. ಫಸ್ಟ್ ಅವರ ಬಾಯಲ್ಲಿ ವರ್ಡ್ ಬಂದದ್ದು, ಮೊದಲು ನನಗೆ ಅವನು ಸಿಗಬೇಕು, ನಿನ್ನನ್ನು ಈ ರೀತಿ ಹಾಳು ಮಾಡಿದವನು ಯಾರಂತ. ಒಂದು ಬಾಟ್ಲಿ ಕುಡಿಯುವಾಗ ಅವನು ಒಳ್ಳೆಯವನು, ಹೆಂಡತಿಗೆ ಮೇಲೆ ಕೆಳಗೆ ಮಾಡುವವನು ಒಳ್ಳೆಯವನು, ರೈಟ್? ಕೆಲವರಿಗೆ ತಮ್ಮ ತಮ್ಮ ಸಾಹಸ ಬಿಟ್ಟಾಗ ಅವನು ಕೆಟ್ಟು ಹೋಗಿದ್ದಾನೆ, ರೈಟ್? ಅದರ ಅರ್ಥ ನೀವು ಕೆಟ್ಟವರಲ್ಲ. ಕೆಲವೊಮ್ಮೆ ಕೆಲವರು ಮೆಚ್ಚಿಸ್ಲಿಕ್ಕೆ ಕೆಟ್ಟವರಾಗ್ತಾರೆ, ಸ್ಪೆಷಲಿ ಯೂತ್ಗಳು. ಯಾವುದು ಡಿಸರ್ವ್ ಮಾಡಬೇಕು ಗೊತ್ತಿಲ್ಲ. ಒಬ್ಬ ಸಿಗರೇಟ್ ಎಳೆಯೋ ಇದ್ದಾನೆ, ಮೆಲ್ಲ ಮೆಲ್ಲ ಒಂದು ಗುಂಪು ಸ್ಟಾರ್ಟ್ ಆಗ್ತದೆ ಸಿಗರೇಟ್ ಎಳೆಯುವಂಥದ್ದು, ಸ್ವಲ್ಪ ಪಿಡ್ಕ ಹಾಕುವಂಥದ್ದು. ಆಗುವಾಗ ಅವನು ಅವರೊಟ್ಟಿಗೆ ಸೇರದಿದ್ದರೆ ಅವನನ್ನು ನಮೂನೆಯಲ್ಲಿ ನೋಡ್ತಾರೆ. ಸೈಡ್ ಮಲ್ಪಲೆ ಆಯ್ತು, ನಿಂಗೆ ವೈಪರೇ ಆಪುಜಿ ಆಯ್ಬೋದು ಅಂಜನೆ ಪಂಪಿ. ಅವನು ಸೇರಿಸ್ತಿಲ್ಲ ಅವರು. ಇವನೇನು ಮಾಡ್ತಾನೆ, ಇವನಿಗೆ ಒಂದು ರಿಜೆಕ್ಷನ್ ಫೀಲ್ ಆಗ್ತದೆ. ರಿಜೆಕ್ಷನ್ ಫೀಲ್ ಆಗಿ ಅವನೇನು ಮಾಡ್ತಾನೆ, ನಾನು ಸಹ ನಿಮ್ಮ ಹಾಗೆ ಒಳ್ಳೆಯವನು ಅಂತ ಅವನಿಗೆ ಬೇಡ ಆದರೂ ಕೂಡ ಕೆಲವರು ಮೆಚ್ಚಿಸೋಗೋಸ್ಕರ ಕೆಟ್ಟವರಾಗ್ತಾರೆ. ಹಲ್ಲೆಲೂಯ. ನೀವು ಅವರಾಗೆ ಆಗದಿದ್ದರೆ ಅವರ ದೃಷ್ಟಿಯಲ್ಲಿ ನೀವು ಕೆಟ್ಟವರು, ನೀವು ಹಾಳಾಗಿದ್ದೀರಿ. ಬಟ್ ನಮ್ಮನ್ನು ಸರಿಪಡಿಸುವಂಥದ್ದು ದೇವರ ವಾಕ್ಯ. ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಫ್ರೆಂಡ್ಸ್ಗಳನ್ನು ಗಮನಿಸಿ ನಡೆಯುವುದರಿಂದ ಅಲ್ಲ, ಇತರರನ್ನು ಗಮನಿಸಿ ನಡೆಯುವುದರಿಂದ ಅಲ್ಲ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸ್ತಾನೆ. ಇರಲಿ. ಆದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನೆಕ್ಸ್ಟ್, ನಡೆದ ಸಂಗತಿಯನ್ನು ನೋಡಿದವರು ಆ ದೆವ್ವ ಹಿಡಿದವನಿಗೆ ಹೀಗಾಯಿತೆಂಬುದನ್ನು, ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಯೇಸು, ನೀನು ಇಲ್ಲಿದ್ರೆ ಡೇಂಜರ್. ಅವರಿಗೆ ಕೃತಜ್ಞತೆ ಇಲ್ಲ. ಒಬ್ಬ ಸ್ವಸ್ಥವಾದವನು, ಅವ್ರ ಕೃತಜ್ಞತೆ ಇಲ್ಲ. ಅವರಿಗೆ ಹೆದರಿಕೆ ಆಯಿತು, ದೆವ್ವವನ್ನೇ ಇವನು ಬಿಡಿಸಬೇಕಾದ, ಇವನೆಷ್ಟು ದೊಡ್ಡವನಾಗಿರ್ಬೇಕಂತ. ಇನ್ನೊಂದು ರೀತಿ, ರೈಟ್? ಅವರಿಗೆ ಆ ರೀತಿ ಹೆದರಿಕೆ ಆಯಿತು. ಯಾಕಂದ್ರೆ ಆ ವ್ಯಕ್ತಿ ಸಂಕಲೆಗಳನ್ನು ಕಟ್ ಮಾಡ್ತಾ ಇದ್ದಂತೆ. ಇರ್ಲಿ, ಮುಂದೆ
ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದವನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡಿಕೊಂಡು, ಯೇಸುವೆ ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆ. ಇದನ್ನು, ಈ ವಚನವನ್ನು ಓದಿ ಕೆಲವರು ಹೇಳ್ತಾರೆ, ಯೇಸುವೆ ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆ ಅಂತ ಹೇಳ್ತಾರೆ. ಯೇಸು ಒಂದು ಮಾತು ಹೇಳ್ತಾನಲ್ವಾ? ಏನು ಹೇಳ್ತಾನೆ? ಮುಂದೆ ಓದಿ. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೆಂದು ಅದನ್ನು ಹೇಳು ಅಂದನು. ಈ ಸ್ವಾಮಿ 100% ಮನುಷ್ಯನಾಗಿದ್ದ, ಫಿಸಿಕಲಿ ಅವನಿದ್ದ. ಕೇಳ್ತಾ ಇದ್ದೀರಾ? 100% ಆತನು ಮನುಷ್ಯನು, ಫಿಸಿಕಲಿ ಆಗಿದ್ದ. 100% he was man, ರೈಟ್? ಈ ಸ್ವಾಮಿ ಆ ರೂಪಾಂತರ ಬೆಟ್ಟದಲ್ಲಿ ಕೂಡ ನಾವು ನೋಡ್ತೇವೆ, ಅಲ್ಲಿ ಪೇತ್ರ ಯೋಹಾನರು ಹೇಳಿದ್ದು, ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೆಯದು, ನಿನಗೆ ಮೋಶೆಗೆ ಮತ್ತೆ ಎಲ್ಲಿಯನಿಗೊಂದು ಗುಡಾರ ಆಗ್ತೇವೆ ಅಂತ ಹೇಳಿದ್ದು. ನೋಡು, ಯೇಸು ಸ್ವಾಮಿ ಅವರು ಕೇಳಲಿಲ್ಲ. ಇಲ್ಲಿ ಈ ವ್ಯಕ್ತಿಗೆ ಹೇಳ್ತಾನೆ. ಇದರ ಅರ್ಥ ನಾವು ಯೇಸುನ ಬಳಿಯಲ್ಲಿ ಇರುವುದಲ್ಲ ಅಂತ ಅರ್ಥ ಅಲ್ಲ. ಯೇಸು ಫಿಸಿಕಲಿ ಇದ್ದ. ಈಗ ಯೇಸು ಸ್ಪಿರಿಚುವಲಿ ಯಾವಾಗಲೂ ನಮ್ಮ ಒಟ್ಟಿಗೆ ಇದ್ದಾನೆ. ಆತನು ನಮ್ಮಲ್ಲಿ ಇದ್ದಾನೆ, ನಮ್ಮಲ್ಲಿ ಆತನು ಜೀವಿಸ್ತಾ ಇದ್ದಾನೆ, ನಮ್ಮಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಸ್ವಾಮಿ ಹೇಳುವ ವಿಷಯ ಏನಂತ ಹೇಳಿದ್ರೆ, ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ಎಲ್ಲಿ ಹೋಗ್ಬೇಕು? ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದಾನೋ ಅದನ್ನು ಹೇಳು ಅಂದನು. ಹಲೋ, ಇದ್ದೀರಾ ಇಲ್ಲಿ? ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ, ಕಮನ್ ಹೇಳ್ರಿ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ. ಯಾರ ಬಳಿಗೆ ಹೋಗ್ಬೇಕು? ನಿನ್ನ ಮನೆಗೂ. ಮತ್ತು ನಿನ್ನ ಜನರು ಯಾರು? ನಿನ್ನ ಫ್ರೆಂಡ್ಸ್, ರೈಟ್? ನಿನ್ನ ಆಪ್ತರು, ನಿನ್ನ ಮಾತು ಕೇಳುವವರು. ನಿನ್ನ ಜನರ ಬಳಿಗೆ ಬಂದು ನಾನು ಹೇಳಿದ್ರೆ ಅವರು ಕೇಳುವುದಿಲ್ಲ, ನಿನ್ನ ಮಾತನ್ನು ಕೇಳ್ತಾರೆ ಅವರು. ನೀನು ನಿನ್ನ ಜನರ ಬಳಿಗೆ ಹೋಗಿ ನನ್ನನ್ನು ಪ್ರಕಟಿಸುವುದಲ್ಲ, ಯೇಸುವನ್ನು ಪ್ರಕಟಿಸಬೇಕು. ಯೇಸುವನ್ನು ಪ್ರಕಟಿಸಿದರೆ ನಷ್ಟು ಬರ್ತಾರೆ ಅವರು. ಕೆಲವರಿಗೆ ನಾನಂದ್ರೆ ಆಗ್ಲಿಕ್ಕೆ ಇಲ್ಲ. ನಿನ್ನ ಜನರಿಗೆ ನೀನು ಹೋಗಿ ನನ್ನನ್ನು ಪ್ರಕಟಿಸುವುದಲ್ಲ. ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರು ಹೋಗಿ ಯೇಸುವನ್ನು ಪ್ರಕಟಿಸುವ ಬದಲು ಮ್ಯಾನ್ ಆಫ್ ಗಾಡ್ ಅನ್ನು ಪ್ರಕಟಿಸ್ತಾರೆ. ಒಮ್ಮೆ ಯೇಸುವನ್ನು ಅವರು ಕಂಡರೆ, ಹಲ್ಲೆಲೂಯಾ, ದೇವರು ಅವರ ಜೀವಿತದಲ್ಲಿ ಏನು ಮಾಡಿದ್ದಾನೆ, ಯಾವ ಕಾರ್ಯಗಳನ್ನು ಮಾಡಿದ್ದಾನೆ ಹೇಳಿದರೆ ಅವರು ಯೇಸುವನ್ನು ಅಂಗೀಕಾರ ಮಾಡುತ್ತಾರೆ. ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಏನೇನು ಉಪಕಾರಗಳನ್ನು ಮಾಡಿದಾನೋ ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಹೇಳು. ಪಕ್ಕದವರಿಗೆ ಒಂದು ತಟ್ಟಿ ಹೇಳ್ರಿ, ಹೇಳು. ಹೇಳಿದಾಗ ಎರಡು ಬೆನಿಫಿಟ್. ಒಂದು, ನಿಮ್ಮ ಸ್ವಸ್ಥತೆಯನ್ನು ಮೇಂಟೈನ್ ಮಾಡುತ್ತೀರಿ. ಎರಡನೇದು, ನಿಮ್ಮ ಮನಸ್ಸನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ, ನಿಮ್ಮ ಮೈಂಡ್ ಅನ್ನು ನೀವು ರಿನ್ಯೂ ಮಾಡುತ್ತೀರಿ. ಫಸ್ಟ್ ಆಫ್ ಆಲ್, ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತದೆ. ನಿಮ್ಮ ಮೈಂಡ್ ಅಲ್ಲಿ ಬರುವಂತ ಕೆಟ್ಟ ಥಾಟ್ಗಳು ಬಿಟ್ಟು ಹೋಗುತ್ತವೆ, ಕೆಟ್ಟ ಆಲೋಚನೆಗಳು ಬಿಟ್ಟು ಹೋಗ್ತವೆ, ರಿಜೆಕ್ಷನ್ ಆಲೋಚನೆಗಳು ಬಿಟ್ಟು ಹೋಗ್ತವೆ. ನೀವು ಉರಿತೀರಿ, ನೀವು ಪ್ರಜ್ವಲಿಸ್ತೀರಿ. ಹಲೋ, ನೀವು ಹೇಳಲೇಬೇಕು. ಯು ಮಸ್ಟ್ ಟೆಲ್. ಇಲ್ಲದ್ರೆ ಒಂದು ದವ್ವ ಒಂದು ಮನೆಯನ್ನು ಬಿಟ್ಟು ಹೋಗುತ್ತದೆ. ಬಿಟ್ಟು ಹೋಗಿ ಕಡೆಗೆ ನೀರಿಲ್ಲದ ಸ್ಥಳಗಳಿಗೆ ಹೋಗಿ, ಡ್ರೈ ಪ್ಲೇಸಿಗೆ ಹೋಗಿ ಅದು ಹೇಳ್ತದಂತೆ, ನಾನು ಬಿಟ್ಟು ಹೋದ ನನ್ನ ಮನೆಗೆ ಹಿಂತಿರುಗುತ್ತೇನೆ. ಐ ವಿಲ್ ರಿಟರ್ನ್. ಆ ಮನೆ ಗುಡಿಸಿ ಅಲಂಕರಿಸಿ ಡೆಕೋರೇಷನ್ ಮಾಡಿ ಇಟ್ಟದು ನೋಡಿ ಅದು ಒಳಗೆ ಹೋಗುವುದಿಲ್ಲ, ಅದು ಪುನಃ ಹಿಂತಿರುಗುತ್ತದೆ. ತನಗಿಂತ ಕೆಟ್ಟವುಗಳಾದ 7 ದವ್ವಗಳನ್ನು ತಂದು ಬರ್ತದೆ. ನಾನು ಹೇಳಿದಲ್ಲ, ಯೇಸು ಹೇಳಿದ್ದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ದವ್ವ ಬಿಟ್ಟು ಹೋಯ್ತಂತ ಸಂತೋಷ ಪಡಬೇಡ. ಈಗ ಸ್ವಾಮಿಯು ನಿನ್ನ ಮೇಲೆ ಏನು ಕರುಣೆಯನ್ನು ಇಟ್ಟಿದ್ದಾನೋ, ಏನು ಉಪಕಾರಗಳನ್ನು ಮಾಡಿದಾನೋ, ಹೋಗು, ನಿನ್ನ ಜನರ ಬಳಿಗೆ ಹೋಗು, ನಿನ್ನ ಮನೆಗೆ ಹೋಗು, ಅವರಿಗೆ ಹೇಳು, ನೋಡು ನನಗೆ ಇಲ್ಲಿ ಕಾಲು ನೋವಿತ್ತು, ಹೌದು ಇಷ್ಟು ಮಾತ್ರ ತೆಗೆದುಕೊಂಡೆ, ಯೇಸು ನನ್ನನ್ನು ಗುಣಪಡಿಸಿದ, ಬಿಡುಗಡೆ ಆಯಿತು. ಹೌದಾ, ನಿಕ್ಕ ಗುಣ ಅಂದ ಅಪಣೆ ಅಲ್ಲ ನಂಬ. ಫಸ್ಟ್ ಕೇಳ್ತಾರೆ, ನಿಕ್ಕೆ ಏನು ಆಡ್ಬೋದು ಅವನು, ನಿನಗೇನಾಯ್ತು? ಎಂಕದಾಲತ್ತು ಪಾಸ್ಟ್ರಿಗೆ ಆತ ರೈಟ್.
ಅಲ್ಲಿ ಯೇಸು ಸ್ವಾಮಿ ಹೇಳಲಿಲ್ಲ, ಯೇಸುವಿಗೆ ಏನೆಲ್ಲ ಉಪಕಾರ ಆಯಿತು ಹೋಗಿ ನಿನ್ನ ಜನರಿಗೆ ಹೇಳು ಅಂತ ಹೇಳಲಿಲ್ಲ. ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೇನು ಉಪಕಾರ ಆಯಿತು, ನಿನಗೇನು ಉಪಕಾರ ಆಗಿದೆ ಅದನ್ನು ಹೇಳಿ. ದಟ್ ಇಸ್ ದ ಗಾಸ್ಪೆಲ್. ಗಾಸ್ಪೆಲ್ ಅಂತ ಹೇಳಿದ್ರೆ ಮೊದಲು ನಾನು ಅನುಭವಿಸುವುದು ಅನುಭವವನ್ನು ಹೇಳುವಂಥದ್ದು. 4 ಸ್ಕ್ರಿಪ್ಚರ್ ಬರೆದುಕೊಂಡು ಹೋಗಿ ಹೇಳುವಂಥದ್ದಲ್ಲ. ಅದರರ್ಥ ತಲೆಯಿಂದ ಹೋದದ್ದು ತಲೆಗೆ ಹೋಗ್ತದೆ. ಒಂದು ತಲೆಯಿಂದ ಮತ್ತೊಂದು ತಲೆಗೆ, ಮತ್ತೊಂದು ತಲೆಯಿಂದ ಮತ್ತೊಂದು ತಲೆಗೆ, ಅದು ಪ್ರಶ್ನಾರ್ಥಕವಾಗಿ ಇರ್ತದೆ. ಕೇಳ್ತಾ ಇದ್ದೀರಾ? ಹಲೋ, ದೇವರ ವಾಕ್ಯವನ್ನು ಕೇಳ್ರಿ, ದೇವರ ವಾಕ್ಯವನ್ನು ಆಕ್ಟ್ ಮಾಡ್ರಿ, ಅದರ ರಿಸಲ್ಟ್ ಅನ್ನು ಹೊಂದಿರಿ, ಮುಂದಿನ ವ್ಯಕ್ತಿಗೆ ಅದನ್ನು ಹೇಳ್ರಿ. ಅದನ್ನು ಹೇಳಿದಾಗ ಅವನು ಅದರ ಬೆನಿಫಿಟ್ ಅನ್ನು ನೋಡುತ್ತಾನೆ, ರಿಸಲ್ಟ್ ಅನ್ನು ನೋಡ್ತಾನೆ. ಅವನು ಸುಮ್ಮನೆ ಇರುವುದಿಲ್ಲ, ಅವನು ಮತ್ತೊಬ್ಬನಿಗೆ ಹೇಳುತ್ತಾನೆ. ನೀವು ಟೆಸ್ಟಿಮನಿ ಕೊಡುವಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಸಂಗತಿಗಳು ಚೇಂಜ್ ಆಗುತ್ತವೆ, ನಿಮ್ಮ ವಿಷಯಗಳು ಬದಲಾಗುತ್ತವೆ, ನಿಮ್ಮ ಕುಟುಂಬದ ಸ್ಥಿತಿ ಬದಲಾಗುತ್ತದೆ, ನಿಮ್ಮ ಮನೆಯ ಸ್ಥಿತಿ ಬದಲಾಗುತ್ತದೆ. ಯು ಮಸ್ಟ್ ಟೆಸ್ಟಿಫೈ. ಕಮಾನ್ ಹೇಳ್ರಿ, ನಾನು ಸಾಕ್ಷಿಯನ್ನು ಕೊಡುತ್ತೇನೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ, ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟಕಡೆಗೆ ನೀವು ನನಗೆ ಸಾಕ್ಷಿಯಾಗುತ್ತೀರಿ. ಯು ವಿಲ್ ಟೆಸ್ಟಿಫೈ. ದೇವರು ನಿಮಗೆ ಏನು ಉಪಕಾರ ಮಾಡಿದ್ದಾನೆ ಅದನ್ನು ನೀವು ಹೇಳುತ್ತೀರಿ. ಯು ಮಸ್ಟ್ ಪ್ರೊಕ್ಲೇಮ್. ಯು ಮಸ್ಟ್ ಪ್ರೊಕ್ಲೇಮ್. ಆ ಸಹೋದರಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹೋಗುವಾಗ ಮುಂದೆ ನನಗೇ ನೋವಿದೆ ಇವನಿಗೆ ಅಂತ ಹೇಳುದಂತ ಕೂತ್ಕೊಳ್ಳಿಲ್ಲ. ಆ ನೋವಿನ ಸಂದರ್ಭದಲ್ಲಿ ಹೋಗಿ ಅವಳಿಗೆ ಸುವಾರ್ತೆಯನ್ನು ಕೊಟ್ಟಳು. ಇನ್ನೊಬ್ಬ ಪೇಷಂಟ್ಗೆ ಎನ್ಕರೇಜ್ ಮಾಡಿದಳು. ಅವಳಿಗೆ ಕೊಡುವಾಗ ಇವಳಿಗೆ ಇಲ್ಲ ಆದಳು. ನೀನು ಇನ್ನೊಬ್ಬರಿಗೆ ಹೇಳುವಾಗ ನಿನ್ನ ಸ್ಥಿತಿ ಚೇಂಜ್ ಆಗುತ್ತದೆ. ನೀನು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ನಿನ್ನ ಕುಟುಂಬದ ದುಸ್ಥಿತಿ ಹೋಗುತ್ತದೆ. ದ ಪ್ರಾಬ್ಲಮ್ ಸೆಲ್ಫಿಶ್ನೆಸ್, ಸ್ವಾರ್ಥ, ರಿಲಿಜಿಯಸ್ ಲೈಫ್. ಯಾಕಂದ್ರೆ ನಾನು ಪುಣ್ಯಕ್ಷೇತ್ರಕ್ಕೆ ಬಂದಾಗ ಸಂಡೆ ಬರುವುದು ಹೋಗುವುದು. ದಿಸ್ ಇಸ್ ನಾಟ್ ಎ ಪುಣ್ಯಕ್ಷೇತ್ರ. ಹಲೋ, ಇದು ಪುಣ್ಯಕ್ಷೇತ್ರ ಅಲ್ಲ, ಇದು ಚರ್ಚ್. ಇದು ಫೆಲೋಶಿಪ್ ಮಾಡುವಂಥದ್ದು, ಕೊಯ್ನೋನಿಯಾ. ಪಾರ್ಟಿಸಿಪೇಟ್, ಶೇರಿಂಗ್ ಟುಗೆದರ್, ಲಿವಿಂಗ್ ಟುಗೆದರ್. ಇದು ರಿಲೇಶನ್ಶಿಪ್, ಸಂಬಂಧದಲ್ಲಿ ನಾವು ಸೇರಿದ್ದೇವೆ, ನಾವು ರಿಲಿಜನ್ಗೆ ಸೇರಲಿಲ್ಲ. ಹಲೋ, ನಾವು ಕ್ರಿಸ್ತನ ಸಂಬಂಧದಲ್ಲಿದ್ದೇವೆ. ಕ್ರಿಸ್ತನು ಏನು ಹೇಳುತ್ತಾನೆ ಅದನ್ನು ನಾವು ಮಾಡುತ್ತೇವೆ. ಕ್ರಿಸ್ತನು ಎಲ್ಲಿ ಹೋಗಲು ಹೇಳ್ತಾನೆ ನಾವು ಹೋಗುತ್ತೇವೆ. ಕ್ರಿಸ್ತನು ಏನು ಹೊಂದಲು ಹೇಳ್ತಾನೆ ಅದನ್ನು ನಾವು ಹೊಂದುತ್ತೇವೆ. ಯಾವುದು ಬೇಡ ಅಂತ ಹೇಳ್ತಾನೆ ಅದನ್ನು ಮಾಡುವುದಿಲ್ಲ. ನಾವು ನಮ್ಮ ಡಿಸಿಷನ್ ಅನ್ನು ಮಾಡುವವರಲ್ಲ, ನಾವು ದೇವರ ಡಿಸಿಷನ್ ಅನ್ನು ಒಪ್ಪಿಕೊಳ್ಳುವವರು. ದಿಸ್ ಇಸ್ ಹಂಬಲ್ನೆಸ್. ಹಲ್ಲೆಲೂಯಾ. ದೇವರ ಡಿಸಿಷನ್ ಅನ್ನು ಎದುರಿಸುವಂಥದ್ದು ರೆಬೆಲಿಯನ್ ವ್ಯಕ್ತಿ ಯಾವತ್ತೂ ಮೇಲೆ ಬರುವುದಿಲ್ಲ. ರೆಬೆಲಿಯನ್ ವ್ಯಕ್ತಿಯಲ್ಲಿ ಯಾವತ್ತೂ ಸಕ್ಸಸ್ ಇರುವುದಿಲ್ಲ. ಹಲೋ, ಅಂದ್ರೆ ದೇವರ ತೀರ್ಮಾನವನ್ನು ನೀನು ಎದುರಿಸ್ತಿ, ದೇವರ ನೇಮಕವನ್ನು ಎದುರಿಸ್ತಿ. You are the master of your own life. He is your master. ಆತನನ್ನು ಒಡೆಯನಂತ ಹೇಳಿದೆ. ನನ್ನನ್ನು ಒಡೆ ಅಂತ ಕರೀತೀರಿ ನೀವು, ನನ್ನನ್ನು ಸ್ವಾಮಿ ಅಂತ ಕರೀತೀರಿ. ನಾನು ಹೇಳಿದ್ದನ್ನು ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಯೇಸು ಸ್ವಾಮಿ ಹೇಳಿದ, ಬೆಳಿಗ್ಗೆ ಕೂತ್ಕೊಂಡು ಸ್ವಾಮಿ ಸ್ವಾಮಿ ಸ್ವಾಮಿ, ಊಟನ ಸ್ವಾಮಿ, ಏಳುವಾಗ ಸ್ವಾಮಿ, ಮಲಗುವಾಗ ಸ್ವಾಮಿ, ಸ್ವಾಮಿ ಸುಮ್ಮಿ ಕೂತ್ಕೋರು ಅಂತ. ನಾನು ಕಕ್ಕುಳುತ್ತು ಮಾಡಿ 2000 ವರ್ಷ ಆಯಿತು. ಸ್ವಾಮಿ ನಿನ್ನ ಮೇಲೆ ಕಕ್ಕುಳಿತಿಟ್ಟು ಕರುಣೆ ಇಟ್ಟು ಏನೇನೋ ಮಾಡಿದ್ದಾನೋ ಅದೇ ಕರುಣೆಯನ್ನು ಇತರರಿಗೆ ಹೇಳು. ಕೂತ್ಕೊಂಡು ಕೇವಲ ಸೌಮ್ಯ ಕಕ್ಕುಳಿತುಕೋರು ಅಂತ ಹೇಳಬೇಡ. ಸ್ವಾಮಿ ಕರುಣಿಸು ಅಂತ ಹೇಳಬೇಡ. ನಾನು ನಿನ್ನ ಮೇಲೆ ಕರುಣೆ ಇಟ್ಟಿದ್ದೇನೆ, ಕರುಣೆ ಇಟ್ಟು ನಿನಗೋಸ್ಕರ ಸತ್ತಿದ್ದೇನೆ, ಕರುಣೆ ಇಟ್ಟು ನಿನಗೋಸ್ಕರ ಬಾಧೆಯನ್ನು ಅನುಭವಿಸ್ತೇನೆ, ಕರುಣೆ ಇಟ್ಟು ನಿನಗೋಸ್ಕರ ಹೂಣಲ್ಪಟ್ಟಿದ್ದೇನೆ, ಕರುಣೆ ಇಟ್ಟು ನಿನಗೋಸ್ಕರ ಮೃತ್ಯುಂಜಯನಾಗಿ ನಾನು ಎದ್ದು ಬಂದಿದ್ದೇನೆ. ಯೇಸುವನ್ನು ನೀವು ಅಂಗೀಕಾರ ಮಾಡಿದ್ದು ಒಂದು ವಿಷಯಕ್ಕೋಸ್ಕರ, ನಿಮ್ಮ ವೀಸಾಗೋಸ್ಕರ, ಸೆಟಲ್ಮೆಂಟ್ಗೋಸ್ಕರ ಅಲ್ಲ. ಯೇಸುವನ್ನು ಅಂಗೀಕಾರ ಮಾಡಿದ್ದು ನಿತ್ಯ ಜೀವಗೋಸ್ಕರ. ಹಲ್ಲೆಲೂಯಾ. ಫಸ್ಟ್ ನಮ್ಮ ಫೋಕಸ್ ಇರಬೇಕು ನಿತ್ಯ ಜೀವ. ನನ್ನ ಕೆಲಸ ಆಗಲಿಲ್ಲ, ಬಿಸ್ನೆಸ್ ಆಗಲಿಲ್ಲ, ಸಾಲ ಹೋಗಲಿಲ್ಲ, ಅದು ಹೋಗಲಿಲ್ಲ, ಯಾಕೆ ನಾವು ಆರಾಧನೆಗೆ ಹೋಗುವಂಥದ್ದು? ಯು ಆರ್ ಎ ಸೆಲ್ಫಿಶ್ ಮ್ಯಾನ್. ನಿನಗೋಸ್ಕರ ಆತನು ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ನರಕದಿಂದ ಅದನ್ನು ತಪ್ಪಿಸಿದ್ದಾನೆ. ಹಲ್ಲೆಲೂಯಾ. ನಿತ್ಯ ಮರಣದಿಂದ ನಿನ್ನನ್ನು ತಪ್ಪಿಸ್ತಾನೆ, ನಿತ್ಯ ಬೆಂಕಿಯಿಂದ ನಿನ್ನನ್ನು ಆತನು ತಪ್ಪಿಸ್ತಾನೆ. ಯುಗ ಯುಗಾಂತರಗಳಲ್ಲಿ ಉರಿಯಬೇಕಾದ ನಾನು ನೀನು, ನನ್ನನ್ನು ನಿನ್ನನ್ನು ಆತನು ತಪ್ಪಿಸ್ತಾನೆ.
ಅದಕ್ಕೋಸ್ಕರ ನಾವು ಸಭೆಯಾಗಿ ಸೇರ್ತಾ ಇದ್ದೇವೆ. ಅದಕ್ಕೋಸ್ಕರ ಆತನ ಪ್ರೀತಿಯನ್ನು ವ್ಯಕ್ತಪಡಿಸ್ತೇವೆ. ಅದಕ್ಕೋಸ್ಕರ ನಾವು ಪ್ರೀತಿಯಲ್ಲಿ ಆರಾಧನೆ ಮಾಡುತ್ತೇವೆ. ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ನೀವು ಫಸ್ಟ್ ಬರುವಾಗ ಎನಿ ಮಿರಕಲ್ಗೋಸ್ಕರ ಬರಬಹುದು, ಅದು ರೀಸನ್. ಬಟ್ ಆ ರೀಸನ್ ಇಂದ ದೇವರು ನಿಮ್ಮನ್ನು ತಿಳಿಸ್ತಾನೆ ನಿತ್ಯ ಜೀವ. ಕೇವಲ ಸುವಾರ್ತೆಯನ್ನು ಕೊಡುವಾಗ ಹೇಳ್ಬೇಡಿ ನನಗೆ ಮೊಬೈಲ್ ಬಂತು, ನನಗೆ ವೀಸಾ ಬಂತು, ಲ್ಯಾಂಡ್ ಸಿಕ್ಕಿತ್ತು, ಅದು ಅಲ್ಲ. ಹಲ್ಲೆಲೂಯಾ. ಅಫ್ಕೋರ್ಸ್ ಅದು ಸಿಗ್ತದೆ. ಯಾವಾಗ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇದರ ನಂತರ ಎಲ್ಲ ಆ್ಯಡ್ ಆಗ್ತದೆ. ದೇವರ ಉದ್ದೇಶವನ್ನು ನೀವು ಮಾಡುವಾಗ ಎಲ್ಲ ಸಂಗತಿಗಳು ಆ್ಯಡ್ ಆಗ್ತದೆ. ದೇವರ ಉದ್ದೇಶವನ್ನು ಮಾಡದೆ ಈ ಸಂಗತಿಗಳಿಗೆ ಓಡಿದರೆ ಆ ಸಂಗತಿಗಳು ನಿಮ್ಮನ್ನು ಬಿಟ್ಟು ಓಡ್ತವೆ. ದುಡ್ಡಿನ ಆಸೆಯಿಂದ ದುಡಿಯಬೇಡ. ಯಾವಾಗ ನಿನ್ನ ಕಣ್ಣುಗಳು ಅವುಗಳ ಮೇಲೆ ಬೀಳುತ್ತವೋ ಅವುಗಳಿಗೆ ರೆಕ್ಕೆ ಬರುತ್ತದೆ. ನಾವು ಸಭೆಗೆ ಬರುವಂಥದ್ದು ಕೇವಲ ಬಿಸ್ನೆಸ್ ಪ್ರಾಸ್ಪರ್ ಆಗುವುದಕ್ಕೋಸ್ಕರ ಅಲ್ಲ, ಕೇವಲ ಸೆಟಲ್ಮೆಂಟ್ ಆಗುವುದಕ್ಕೋಸ್ಕರ ಅಲ್ಲ. ನಾವು ಸಭೆಗೆ ಬರುವಂಥದ್ದು ಫೆಲೋಶಿಪ್ ಮಾಡಲಿಕ್ಕೆ. ಆ ಫೆಲೋಶಿಪ್ ಅನ್ನೇ ಮರೆತು ಹೋದರೆ ಹೇಗೆ ಮನೆಯಲ್ಲಿ ಸೆಟಲ್ ಆಗುವುದು? ಹೇಗೆ ಕುಟುಂಬದಲ್ಲಿ ಸೆಟಲ್ ಆಗುವುದು? ಯೇಸು ಹೇಳಿದ ಇವುಗಳ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಅವೆಲ್ಲವುಗಳಿಗಿಂತ ನೀವು ಹೆಚ್ಚಿನವರು. ಯು ಆರ್ ಗ್ರೇಟರ್ ದೆನ್ ದಿಸ್ ಆಲ್ ಥಿಂಗ್ಸ್. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಪ್ರಾರ್ಥನೆಯ ಸ್ಟೈಲನ್ನು ಚೇಂಜ್ ಮಾಡ್ರಿ. ಹೇಳ್ರಿ, ಕರ್ತನೇ ನೀನು ಏನು ಹೇಳ್ತಿ ಅದನ್ನು ನಾನು ಮಾಡುತ್ತೇನೆ. ಎಲ್ಲಿ ಹೋಗಲು ಹೇಳ್ತೀನಿ ನಾನು ಹೋಗುತ್ತೇನೆ. ಹಲ್ಲೆಲೂಯಾ. ಐ ವಿಲ್ ಡೂ ಯುವರ್ ವಿಲ್ ಓ ಗಾಡ್. ಐ ವಿಲ್ ಡೂ ಯುವರ್ ವಿಲ್. ಐ ವಿಲ್ ನೆವರ್ ಡೂ ಮೈ ಓನ್ ವಿಲ್. ನಾನು ನಿನ್ನ ತೀರ್ಮಾನವನ್ನು ಒಪ್ಪುತ್ತೇನೆ. ಪ್ರೇಯರ್ ಮಾಡಿ ನಾನು ಹೇಳ್ತೇನೆ, ನಿಮ್ಮ ವಿಲ್ಲನ್ನು ದೇವರ ವಿಲ್ಲಿಗೆ ನೀವು ಸಬ್ಮಿಟ್ ಮಾಡಿದಾಗ ದೆನ್ ಗಾಡ್ ವಿಲ್ ಗೈಡ್ ಯು ಅಂಡ್ ಲೀಡ್ ಯು. ನಿಮ್ಮನ್ನು ಆತನು ನಡೆಸ್ತಾನೆ. ನಿದ್ರೆ ಬರುವವರು ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ವಾವ್, ವೆರಿ ಗುಡ್. ನಿಮಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ. ಗುಡ್. ಪಕ್ಕದವನಿಗೆ ತಟ್ಟಿ ಹೇಳಿ ಯು ಆರ್ ಸ್ಮಾರ್ಟ್. ಓಕೆ, ನಾವೆಲ್ಲ ನಿಂತ್ಕೊಳ್ಳೋ ಟೈಮ್ ಆಯಿತು. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸು. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸು. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸು. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸು. ತಂದೆ, ನಿನ್ನ ಸನ್ನಿಧಾನದಲ್ಲಿ ಕಳೆದ ಒಂದು ದಿನ ಬೇರೆ ಎಲ್ಲ ಸಹಸ್ರಾರು ಸಾವಿರ ದಿನಗಳಿಗಿಂತ ಅದು ಶ್ರೇಷ್ಠವಾದದ್ದು. ನಾವು ಸಭೆ ಹಾಗೆ ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಫಾದರ್ ವಿ ಲವ್ ಯು ಲಾರ್ಡ್. ಎಲ್ಲರೂ ಹೇಳುವ ತಂದೆ, ನಾವು ನಿನ್ನನ್ನು ಪ್ರೀತಿ ಮಾಡುತ್ತಾ ಇದ್ದೇವೆ. ಪ್ರಿಯ, ನಿಮ್ಮ ಕಂಡೀಷನ್ ಏನೇ ಆಗಿರ್ಬೋದು, ಪರಿಸ್ಥಿತಿ ಏನೇ ಆಗಿರ್ಬೋದು, ಇಟ್ ವಿಲ್ ನೆವರ್ ಬಿ ದ ಸೇಮ್. ಅದು ಇದ್ದ ಹಾಗೆ ಇರುವುದಿಲ್ಲ. ನೀವು ಕರ್ತನನ್ನು ಪ್ರೀತಿ ಮಾಡುವುದಾದರೆ, ಕರ್ತನು ಹೇಳಿದ ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತೀರಿ. ನನ್ನ ತೀರ್ಮಾನವನ್ನು ನೀವು ಒಪ್ಪುತ್ತೀರಿ. ನೀವು ನಿಮ್ಮಷ್ಟಕ್ಕೆ ತೀರ್ಮಾನ ಮಾಡುವುದಿಲ್ಲ, ನೀವು ನಿಮ್ಮಷ್ಟಕ್ಕೆ ನೀವು ಡಿಸೈಡ್ ಮಾಡುವುದಿಲ್ಲ. ಯು ಆರ್ ಗೋಯಿಂಗ್ ಟು ಹಾನರ್ ಗಾಡ್ಸ್ ಡಿಸಿಷನ್. ಯು ಮ್ಯಾಗ್ನಿಫೈ ಗಾಡ್ ಡಿಸಿಷನ್. ಯು ಲವ್ ಗಾಡ್ ಡಿಸಿಷನ್. ಇಟ್ ವಿಲ್ ಟೇಕ್ ಯು ಹೈಯರ್. ಅದು ನಿಮ್ಮನ್ನು ಉನ್ನತಕ್ಕೆ ಕೊಂಡೋಗುತ್ತದೆ. ನಿಮಗೆ ಡೆಸ್ಟಿನಿಗೆ ಅದು ಲೀಡ್ ಮಾಡುತ್ತದೆ.
ಲೀಡ್ ಮಾಡುತ್ತದೆ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸವಿಡು. ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಎಲ್ಲಿ ನಿಮ್ಮ ಮಾರ್ಗದಲ್ಲಿ ಅಂಕುಡೊಂಕು ಇದೆ, ಮುಳ್ಳು ಕಲ್ಲು ಇದೆ, ಆತನು ಆ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಎಲ್ಲಿ ನಿಮ್ಮ ಮಾರ್ಗಗಳಲ್ಲಿ ಸಾಲ, ಕೊರತೆ, ಬಡತನ, ದಾರಿದ್ರ್ಯತನ, ಸಿಕ್ನೆಸ್ ಇದೆ, ಸಮ್ಮಾರ್ಗ ದೂತನಿದ್ದಾನೆ, ಅದೆಲ್ಲವೂ ಆತನು ಕರ್ತನು ಕ್ಲಿಯರ್ ಮಾಡುತ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಆತನ ಮೇಲೆ ನಾವು ಭರವಸೆ ಇಡುವ. ಥ್ಯಾಂಕ್ ಯು ಫಾದರ್. ತಂದೆ, ಇವತ್ತು ಆರಾಧನೆಯಲ್ಲಿ ವಾಕ್ಯದಲ್ಲಿ ನೀನು ಮಹಿಮೆ ಹೊಂದಿದೆ, ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು. ಟೆಸ್ಟಿಮನಿಗಳ ಮೂಲಕ ನೀನು ಮಹಿಮೆ ಹೊಂದಿದೆ. ನಮ್ಮ ಜನರಿಗೆ, ನಮಗೂ ಅನೇಕ ನೀನು ಉಪಕಾರಗಳನ್ನು ಮಾಡಿದೆ. ಅನೇಕ ಟೆಸ್ಟಿಮನಿಗಳಿವೆ ಕರ್ತನೆ. ಇವರು ಮುಂದಿನ ದಿನದಲ್ಲಿ ಆ ಟೆಸ್ಟಿಮನಿಗಳನ್ನು ಹೇಳುವರಾಗಿದ್ದಾರೆ, ಅನೇಕರಿಗೆ ಹೇಳುವರಾಗಿದ್ದಾರೆ. ಯು ಆರ್ ಸ್ಪ್ರೆಡಿಂಗ್ ಈಸ್ಟ್, ವೆಸ್ಟ್, ನಾರ್ತ್ ಅಂಡ್ ಸೌತ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ಇವರ ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ದಾಂಪತ್ಯದಲ್ಲಿ ಸಮಾಧಾನ ಉಂಟಾಗಲಿ, ಮಕ್ಕಳ ಜೀವಿತದಲ್ಲಿ ಸಮಾಧಾನ ಉಂಟಾಗಲಿ, ಇವರು ಪ್ರೊಟೆಕ್ಟ್ ಆಗಲಿ. ದುಷ್ಟನ ಎಲ್ಲ ಯೋಜನೆಗಳು ಇವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಸೈತಾನನು ಯಾರನ್ನು ವಂಚಿಸಿ ನಷ್ಟಪಡಿಸಲಿಕ್ಕೆ ಆಗೋದಿಲ್ಲ. ಎಸ್ ಲಾರ್ಡ್, ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್, ಓ ಗಾಡ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ.